ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. 9ನೇ ತಾರೀಕು ಸುಮಾರು 6 ಗಂಟೆ 45 ನಿಮಿಷ ಭಾನುವಾರ. ವಾರದ ವಿಶ್ಲೇಷಣೆ 10ನೇ ತಾರೀಕು ನವೆಂಬರಿಂದ 14ನೇ ತಾರೀಕು ನವೆಂಬರ್ 2025 ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಸೊ ಕಳೆದ ವಾರ ಒಂದು ಇಚಿಮೋಕೋ ಬೇಸಿಸ್ ಮೇಲೆ ಒಂದು ಕನ್ವರ್ಷನ್ ಲೈನ್ಗಿಂತ ಕೆಳಗೆ ಬಂದಿದೆ. ಬೇಸ್ ಲೈನ್ ತನಕ ಟಚ್ ಆಗ್ಬೋದು ಅಂತ ಹೇಳಿದೆ. ಅದೇ ರೀತಿ ಒಂದು ಟ್ರೆಂಡ್ ಆಗಿ ಟಚ್ ಆಗಿ ರಿವರ್ಸಲ್ ತೊಗೊಂಡಿದೆ. ಸೊ ರಿವರ್ಸಲ್ ಟ್ರೆಂಡ್ ತೊಗೊಂಡಿರೋದು ಎಷ್ಟು ಸಪೋರ್ಟಿವ್ ಆಗಿದೆ, ಎಷ್ಟು ರೆಸಿಸ್ಟೆನ್ಸ್ ಅಲ್ಲಿ ಕೂತಿದೆ, ಏನಾಗಿದೆ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಣ್ಣ ಸಣ್ಣದು ವಿಚಾರಗಳು ತಿಳಿಸ್ತಾ ಇರುವಂಥದ್ದು. ವಾರಕ್ಕೊಂದು ವಿಡಿಯೋ ಅಂತ ಕನಿಷ್ಠ ಅಂತ ಮಾಡ್ತೀನಿ ಅಂತ ಹೇಳಿದ್ದು. ಟೈಮ್ ಸಿಕ್ಕಿದಾಗ ಒಂದಿಷ್ಟು ಅಡಿಷ್ನಲ್ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಈ ವಾರದ ವಿಶ್ಲೇಷಣೆ ನೀವು ಒಂದು ಬೇಸ್ ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂಡು ವಾರ ಪೂರ್ತಿ ನೀವು ಅಪ್ಲೈ ಮಾಡ್ಕೊಬೋದು. ಸೊ ಹೇಗೆ ಟ್ರೇಡ್ ಮಾಡ್ಬೋದು, ಒಂದಿಷ್ಟು ಸ್ಟಾಕ್ಸ್ ಹೇಳಿರ್ತೀನಿ. 100% ಅದು ಬುಲ್ ಸೈಡ್ ಹೋಗುತ್ತೋ ಬೇರಿಶ್ ಸೈಡ್ ಹೋಗುತ್ತೋ ನನಗೂ ಗೊತ್ತಿಲ್ಲ. RSI ಮತ್ತು ಒಂದಿಷ್ಟು ಸೂಪರ್ ಟ್ರೆಂಡ್ ಬೇಸಿಸ್ ಮೇಲೆ ಒಂದಿಷ್ಟು ಹೇಳಿರ್ತೀನಿ. ನೆಗೆಟಿವ್ ಟ್ರೆಂಡು, ಪಾಸಿಟಿವ್ ಟ್ರೆಂಡ್ ಅಂತ ಹೇಳಿರ್ತೀನಿ. ಸಡನ್ನಾಗಿ ಒಂದು ಮಾರ್ಕೆಟಲ್ಲಿ ಒಂದು ಒಳ್ಳೆ ಚೇಂಜಸ್ಸು, ರಿಸಲ್ಟ್ಗಳು ಚೆನ್ನಾಗಿ ಬಂತು ಅಂದಾಗ ಸಡನ್ ರಿವರ್ಸಲ್ ಆಗುತ್ತೆ. ಆ ರಿವರ್ಸಲ್ ತೊಗೊಳಕ್ಕೆ ಗೊತ್ತಿರಬೇಕು ನಿಮಗೆ. ಸೊ ಆ ರೀತಿ ಟ್ರೇಡ್ ತೊಗೊಳಕ್ಕೆ ಗೊತ್ತಿಲ್ಲ ಅಂದರೆ ಖಂಡಿತವಾಗೂ ಟ್ರೇಡಿಂಗಿಗೆ ನೀವು ಸೂಕ್ತವಾಗಿ ವ್ಯಕ್ತಿ ಅಲ್ಲ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಯಾರು ಇರ್ತಾರೆ, ಅಥವಾ ಒಂದು ಟ್ರೈನಿಂಗ್ ತೊಗೊಂಡು ಪೂರ್ತಿಯಾಗಿ ನೀವು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ದು ಟಿಪ್ಸ್ ತೊಗೊಂಡು ನೀವು ವರ್ಕ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮು ನಿಮಗೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಸ್ಟಿಲ್ ನಮ್ಮ ಹಾರ್ಡ್ ಅಂಡ್ ಮನಿ ಇರೋದ್ರಿಂದ ತುಂಬ ಕಷ್ಟಪಟ್ಟು ದುಡ್ಡು ಇರ್ತೀವಿ, ಅದನ್ನು ಕಳ್ಕೊಬಾರ್ದು. ಹಾಗಾಗಿ ಸ್ಟಾಪ್ ಲಾಸ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು, ಕೆಲವು ಸಲ ಸ್ಟಾಪ್ ಲಾಸು ಕರೆಕ್ಟಾಗಿ ಹಿಟ್ ಆಗುತ್ತೆ. ಸ್ಟಾಪ್ ಲಾಸ್ನ ಡಿಸೈಡ್ ಮಾಡೋದು ಒಂದು ಸ್ವಲ್ಪ ಗೊತ್ತಿರಬೇಕು ಕರೆಕ್ಟಾಗಿ. ಇಲ್ಲ ಅಂದರೆ ಸ್ಟಾಪ್ ಲಾಸೇ ಹಾಕೋದೇ ಇಲ್ಲ ತುಂಬ ಜನ, ಹಾಗೆ ಬಿಟ್ಬಿಡ್ತಾರೆ. ತುಂಬ ಡೌನ್ ಹೋಗ್ತಾ ಇದ್ರು ಬಿಟ್ಬಿಡ್ತಾರೆ. ಲಾಭ ಬರಬೇಕಾದ್ರೆ ಬೇಗ ಪ್ರಾಫಿಟ್ನ ಬುಕ್ ಮಾಡಿಬಿಡ್ತಾರೆ. ಸೊ ಇದೆಲ್ಲ ಒಂದು ಸೆಂಟಿಮೆಂಟಲ್ಲು ಮೈಂಡ್ ಸೆಟ್ ಪ್ರಾಬ್ಲಮ್ಗಳು, ಸೈಕಲಾಜಿಕಲ್. ನಮ್ಮದು ಈ ಟ್ರೇಡಿಂಗ್ ಮೈಂಡ್ಸೆಟ್ಗೂ ಇನ್ವೆಸ್ಟ್ಮೆಂಟ್ ಮೈಂಡ್ಸೆಟ್ಗೂ ಡಿಫ್ರೆನ್ಸ್ ಇರ್ತವೆ. ಅದೆಲ್ಲ ತಿಳ್ಕೊಂಡು ವ್ಯವಹಾರ ಮಾಡಿದಾಗ, ಟ್ರೇಡ್ ಮಾಡಿದಾಗ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಭ ಖಂಡಿತವಾಗ್ಲೂ ಬರುತ್ತೆ. ತುಂಬ ಕಡ್ಮಣದ ಕಡಲೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಯಾವುದೇ ಒಂದು ಟ್ರೈನಿಂಗ್ ಇಲ್ಲದೆ, ಯಾವುದೇ ಒಂದು ಎಕ್ಸ್ಪೋಜರು ಅಥವಾ ಲರ್ನಿಂಗ್ಸ್ಗಳು ಇಲ್ಲದೆ ನೀವು ಮಾಡಿದಾಗ ಖಂಡಿತವಾಗ್ಲೂ ಟ್ರೇಡಿಂಗು ತುಂಬ ಒಂದು ಕಷ್ಟವಾಗಿರುತ್ತೆ. ಅದನ್ನು ತಿಳ್ಕೊಬೇಕು ನೀವು. ಹಾಗಾಗಿ ಹೆಚ್ಚಿನ ಒಂದು ಮಾಹಿತಿ ಪಡೆದು ಮಾಡಿ. ನನ್ನ ಒಂದು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇಸಿಕ್ ಎಜುಕೇಷನ್ ಪರ್ಪಸ್ಗಾಗಿ ಮಾಡೋವಂಥದ್ದು. ನಿಮ್ದು ಏನಾದರೂ ಸಂದೇಹ ಇದ್ದರೆ ಖಂಡಿತ ಒಂದು ಚಾಟ್ ಬಾಕ್ಸು ಅಥವಾ ವಾಟ್ಸಪ್ ಸಂಖ್ಯೆಗೆ ಮಾಡಿದರೆ ಅದಕ್ಕೆ ತಕ್ಕನಾಗೆ ಯೂಟ್ಯೂಬಲ್ಲೇ ಒಂದು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ಡಿಸ್ಕ್ಲೈಮರು ಸೆಬಿ ರೂಲ್ಸ್ ಪ್ರಕಾರ ಹೇಳಲೇಬೇಕು ನಾನು. ಹಾಗಾಗಿ ಹೇಳ್ತಾ ಇರ್ತೀನಿ, ಎಜುಕೇಷನಲ್ ಪರ್ಪಸ್ಗಾಗಿ ಅಂತ ಮಾಡಿರೋಂಥ ವಿಡಿಯೋಗಳು. ನಿಮ್ಮ ಅನಾಲಿಸಿಸ್ಸು ನಿಮ್ಮ ಕಡೆಯಿಂದನೂ ಒಂದು ಸ್ವಲ್ಪ ಹಾಕಿ. ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇರ್ತಾರೆ, ರಿಸರ್ಚ್ ಅನಾಲಿಸ್ಟ್ ಅಂತ ಯಾರಿರ್ತಾರೆ, ಅವ್ರದ್ದೆಲ್ಲ ಒಂದು ಇನ್ಫಾರ್ಮೇಷನ್ ತೊಗೊಂಡು ಕರೆಕ್ಟಾಗಿ ನೀವು ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಿಫ್ಟಿ ನೋಡೋಣ. ಸೊ ನಿಫ್ಟಿ ಲಾಸ್ಟ್ ಇಲ್ಲಿ ಮಂಡೇ 3ನೇ ತಾರೀಕು ಲಾಸ್ಟ್ ವೀಕ್ ಇತ್ತು. ಸೊ 3ನೇ ತಾರೀಕು 4-5 ಮಧ್ಯದಲ್ಲಿ 5ನೇ ತಾರೀಕು ಗುರುನಾನಕ್ ಜಯಂತಿ ಇತ್ತು. ಸ್ಟಿಲ್ ಇಲ್ಲಿ ಒಂದು ಸ್ವಲ್ಪ ಕನ್ವರ್ಷನ್ ಲೈನ್ಗಿಂತ ಕೆಳಗಡೆ ಇದೆ, ಮತ್ತಷ್ಟು ಕೆಳಗಡೆ ಹೋಗುತ್ತೆ ಅಂತ ಹೇಳಿದ್ದ. ಸೊ ಓಪನಿಂಗ್ ಏನೋ ಗ್ರೀನ್ ಕ್ಯಾಂಡಲ್ ಆಯಿತು ಅವತ್ತಿನ ದಿವಸ, ಬಟ್ ತುಂಬ ಒಂದು ಬಿಗ್ ಮೂಮೆಂಟ್ ಇರಲಿಲ್ಲ. ಸೊ ಒನ್ಸ್ ಕನ್ವರ್ಷನ್ ಲೈನು ಇಚಿಮೋಕೋ ಹಾಕೊಂಡಿರ್ತೀನಿ ನಾನು, ಏನು ಸೆಟ್ಟಿಂಗ್ಸ್ ಚೇಂಜ್ ಮಾಡಿರಲ್ಲ. ಇಚಿಮೋಕೋದು ಡಿಫಾಲ್ಟ್ ಏನಿದೆ 26-52 ಈ ಲೆಂತ್ಗಳೆಲ್ಲ ಏನೇನಿದೆ ಅದು ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭದ ಟೂಲ್ ಇದೆ. ಆ್ಯಕ್ಚುಲಿ ತುಂಬ ವರ್ಸಟೈಲು, ತುಂಬ ಒಂದು ಇರೋದ್ರಲ್ಲಿ ರೋಬಸ್ಟ್ ಮೆಕ್ಯಾನಿಸಮ್ ಇರೋದು ಟೂಲ್ ಇದೆ. ಆ್ಯಕ್ಚುಲಿ ಕರೆಕ್ಟಾಗಿ ಇಲ್ಲಿ ಆ್ಯಕ್ಚುಲಿ ಲ್ಯಾಗ್ ಇಂಡಿಕೇಟರ್ ಅಂತಾರೆ, ಲ್ಯಾಗ್ ಅಲ್ಲ ಇದು, ಆ್ಯಕ್ಚುಲಿ ಲೀಡ್ ಇಂಡಿಕೇಟ್ರೆ. ಸೊ ಇರೋದ್ರಲ್ಲಿ ಇದು ಪಿಚ್ ಫೋರ್ಕ್ ಅಂತೂ ಇನ್ನೂ ರೋಬಸ್ಟ್ ಇದೆ, ಅದಂತೂ ಲೀಡ್ ಇಂಡಿಕೇಟರ್ 100%.
ಸೊ ಇಚಿಮೋಕು ಅರ್ಥ ಮಾಡ್ಕೊಂಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾವುದೇ ನಾನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಅಂಡರ್ಸ್ಟ್ಯಾಂಡ್ ಮಾಡಲ್ಲ, ಡೋಜಿ ಇನ್ನೊಂದು ಮತ್ತೊಂದು ಯಾವುದು ನೋಡಲ್ಲ. ಬೇಸ್ಡ್ ಆನ್ ನಾನು ಇಚಿಮೋಕ ಒಂದರಲ್ಲೇ ಆಟ ಆಡ್ಬಿಡ್ತೀನಿ. ಕೆಲವು ಸಲ ಸೂಪರ್ ಟ್ರೆಂಡು ಅಥವಾ ಒಂದು ಸಣ್ಣ ಸಣ್ಣ ಎಂಟ್ರಿಗೆಲ್ಲ ಒಂದು RSI ಅಂಥದ್ದನ್ನು ನೋಡಿಕೊಂಡು ಮಾಡಿರ್ತೀನಿ. ಸೊ ಕನ್ವರ್ಷನ್ ಲೈನ್ಗಿಂತ ಕೆಳಗಡೆ ಬಂದಿದೆ, ಮತ್ತಷ್ಟು ಕೆಳಗಡೆ ಹೋಗುತ್ತೆ ಅಂದಿದೆ. ಸೊ ಬೇಸ್ ಲೈನ್ ಬ್ರೌನ್ ಕಲರಿಂದ ಅದಕ್ಕೆ ಟಚ್ ಆಗಿದೆ. ಸೊ ಅಪ್ಪರ್ ಕ್ಲೌಡು ಇದೆಲ್ಲ ತಿಕ್ಕು ಅದೆಲ್ಲ ಬೇಕಿದ್ರೆ ಮಾಡ್ಕೊಳ್ಳಿ, ಅದೇ ಹೆಂಗೆ ಬೇಕೋ ಅದು ಕಲರ್ಗಳು ಇಟ್ಕೊಳ್ಳಿ. ಡಿಫಾಲ್ಟ್ ಏನಿತ್ತು ಅದನ್ನ ಇಟ್ಕೊಂಡಿದ್ದೆ. ಸೊ ನಾನು ಹೇಳಿದ್ದೆ ಒಂದಿಷ್ಟು ಸೈಡ್ ವೈಸ್ ಹೋಗ್ಬೋದು ಮಾರ್ಕೆಟು. ನೋಡಿ ಮೇಲ್ ಹೋದಂಗೆ ಹೋಗುತ್ತೆ, ಒಂದಿಷ್ಟು ಅಪ್ ಹೋದಂಗೆ ತಿರ್ಗಾ ಕೆಳಗೆ ಬರುತ್ತೆ. ಓವರ್ ಆಲ್ ಇಲ್ಲಿ ಬುಲ್ಲಿಶ್ ಟ್ರೆಂಡ್ ಅಂತ ಕಾಣಿಸುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕನ್ವರ್ಷನ್ಗಿಂತ ಕೆಳಗಡೆ ಲೈನ್ ಇದ್ದೆ ಅಥವಾ ಬೇಸ್ ಲೈನ್ಗಿಂತ ಕೆಳಗಡೆ ಹೋಯ್ತು ಅಂದ್ರೂ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಯೂಶಲಿ ಲಾಂಗ್ ರನ್ನಲ್ಲಿ ಇಚಿಮೋಕೋಗಿಂತ ಎಸ್ಕೇಪ್ ಆಗಕ್ಕೆ ನೋಡುತ್ತೆ. ಇಚಿಮೋಕೋ ಇಂದ ಆಚೆ ಹೋಗ್ತಿದ್ದಂಗೆ ಇದು ಮ್ಯಾಗ್ನೆಟ್ ಥರ ಆ್ಯಕ್ಟ್ ಆಗಿ ಅದರಲ್ಲೂ ಈ ಒಂದು ಕ್ಲೌಡ್ಸ್ಗಳು ಮತ್ತಷ್ಟು ಒಳಗಡೆ ಎಳ್ಕೊಳಕ್ಕೆ ನೋಡುತ್ತೆ. ಸೊ ಇದೊಂಥರ ನೇಚರ್ದು ಲಾ ಹೆಂಗೆ ವರ್ಕ್ ಆಗುತ್ತೆ ಹಂಗೆ ಇದು ವರ್ಕ್ ಆಗ್ಬಿಡುತ್ತಿದ್ದು. ಸೊ ಹಾಗಾಗಿ ಒಂದು ಇಚಿಮೋಕೋಯಿಂದ ಎಷ್ಟು ದೂರ ಹೋಗಿದೆ, ಎಷ್ಟು ತನಕ ಹೋಗುತ್ತೆ ಸ್ವಲ್ಪ ಅನಲೈಸಿಸ್ ಮಾಡಬೇಕು. ಇಚಿಮೋಕೋದು ಸ್ವಲ್ಪ ವೀಕ್ಲಿ ಟೈಮ್ ಫ್ರೇಮ್ ಹಾಕಿರ್ತೀನಿ, ಝೂಮ್ ಔಟ್ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ. ಸೊ ಈ ಸೈಡ್ ವೇಸ್ ಆಲ್ಮೋಸ್ಟ್ ಜನವರಿಯಿಂದ ಹಾಗೆ ಹೋಗ್ತಾ ಇದೆ, ಮತ್ತೆ ಹೈಯೆಸ್ಟ್ ಹೋಗುತ್ತೆ, ತಿರ್ಗಾ ಅಲ್ಲಿಗೆ ಬಂದು ಕೂತ್ಕೊಳುತ್ತೆ. ಸೊ ಇಲ್ಲಿ ಏಪ್ರಿಲಿಂದ ಅಪ್ ಟ್ರೆಂಡ್ ಸ್ಟಾರ್ಟ್ ಆಯಿತು, ತಿರ್ಗಾ ಡೌನ್ ಆಯಿತು, ಮತ್ತೆ ಇದಾಯಿತು. ಸೊ ವೀಕ್ಲಿ ಟೈಮ್ ಫ್ರೇಮ್ಗೆ ಹಾಕಿದಾಗ ನಾನು ಇಚಿಮೋಕೋ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಬೇಸಿಕ್ಕಾಗಿ ನಾನು ಇವಾಗ ಬರೀ ಒಂದು ಲ್ಯಾಗಿಂಗ್ ಇಂಡಿಕೇಟರ್ ತೆಗಿತೀನಿ, ಸದ್ಯಕ್ಕೆ ಬೇಡ ಲ್ಯಾಗು. ಸೊ ಯೂಶಲಿ ಏನಾಗುತ್ತೆ, ಈ ಒಂದು ಕನ್ವರ್ಷನ್ ಲೈನ್ ಬೇಸ್ ಲೈನ್ಗಿಂತ ಸ್ವಲ್ಪ ದೂರ ಹೋಗ್ತಿದ್ದಂಗೆ ವಾಪಸ್ ಮ್ಯಾಗ್ನೆಟ್ ಥರ ಎಳ್ಕೊಂಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮ್ಯಾಗ್ನೆಟ್ ಥರ ಎಳ್ಕೊಂಬಂದು ಕ್ಲೌಡ್ ಒಳಗಡೆ ಎಂಟ್ರಿ ಆಯಿತು. ಕ್ಲೌಡಿಂದ ಕೆಳಗಡೆ ಹೋಯಿತು ಅಂದರೆ ಮತ್ತೆ ಕೆಳಗೆ ಹೋಗುತ್ತೆ ಅಂತ ಅವಾಗಿನ ವೀಡಿಯೋಗಳೆಲ್ಲ ಹೇಳಿರ್ತೀನಿ ನಾನು. ನೀವು ಅಬ್ಸರ್ವ್ ಮಾಡಿ, ಹಳೆ ವೀಡಿಯೋಗಳು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದು ಕ್ಲೌಡ್ ಹೊರಗೆ ಬರ್ತಿದ್ದಂಗೆ ತಿರ್ಗಾ ಕ್ಲೌಡ್ ಒಳಗೆ ಫುಲ್ ಬ್ಯಾಕ್ ಆಗುತ್ತೆ. ಸೊ ಕ್ಲೌಡ್ ಒಳಗಡೆ ಎಂಟ್ರಿ ಆಗುತ್ತೆ, ಮತ್ತೆ ಕನ್ವರ್ಷನ್ ಲೈನ್ ಟಚ್ ಆಗುತ್ತೆ, ತಿರ್ಗಾ ಕ್ಲೌಡ್ ಎಂಟ್ರಿ ಆಗುತ್ತೆ, ಹೀಗೆ ಒಂದು ನಡೀತಾ ಹೋಗುತ್ತೆ. ಸೊ ಅದು ಹೇಗೆ ಅಪ್ ಆ್ಯಂಡ್ ಡೌನ್ ಅಂತ ಒಂದು ಅರ್ಥ ಮಾಡ್ಕೊಬೇಕು. ಅದು ಅರ್ಥ ಮಾಡ್ಕೊಂಡ್ರೆ ಇಚಿಮೋಕೋ ಅನ್ನೋದು ತುಂಬ ಈಸಿ ಆ್ಯಕ್ಚುಲಿ. ಕೆಲವರು ಬೇಸಿಕ್ಕಾಗಿ ಇದು ಹೇಳ್ಬಿಡ್ತೀನಿ, ತುಂಬ ಈ ಒಂದು ಕ್ಲೌಡ್ ಸಹಿತ ತೆಗಿತಾ ಇದ್ದೀನಿ. ಬೇಸಿಕ್ಕಾಗಿ ಬರೀ ಕನ್ವರ್ಷನ್ ಲೈನ್ ಇಟ್ಕೊಂಡೆ ಇಂಟ್ರಾಡೇ ಪ್ಲೇಯರ್ ಇರ್ತಾರೆ. ಸೊ ಒನ್ಸ್ ಇವಾಗ ನೋಡಿ, ಇದು ಬೇರಿಶ್ ಸೈಡು 1 ಮಿನಿಟ್ ಕ್ಯಾಂಡಲ್ ಫ್ರೇಮ್ಗೂ ಬರ್ತೀನಿ, ಬುಲ್ಲಿಶ್ ಬೇರಿಶ್ ಅಂತ ಹೇಳ್ಬಿಡ್ತೀನಿ. ಸೊ ನೋಡಿ, ಈ ಒಂದು ಏನು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತಾ ಇಲ್ಲ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಇದನ್ನ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದು ಅನ್ನೋಕ್ಕೆ ಯಾವುದೇ ಒಂದು ಸೆಟ್ಟಿಂಗ್ಸ್ ಚೇಂಜ್ ಮಾಡಲಿಲ್ಲ, ಎಲ್ಲ ತೆಗೆದುಬಿಟ್ಟೆ ಎಕ್ಸೆಪ್ಟ್ ಕನ್ವರ್ಷನ್ ಲೈನು ಬೇಸಿಕ್ ಲೈನ್ಗಳು. ಆ್ಯಕ್ಚುಲಿ ಇದೊಂಥರ ನಮ್ಮ ರೂಟ್ ಅಂತ ಹೇಳ್ಬೋದು ಇದು. ಆ್ಯಕ್ಚುಲಿ ಇದು ಮೇಯ್ನ್ ಯೂನಿವರ್ಸ್ ಆ್ಯಕ್ಚುಲಿ ಕ್ಲೌಡ್ ಅನ್ನೋದು. ಇದು ಭೂಮಿ, ಆಕಾಶ ತತ್ವ, ಅದನ್ನು ಆ ರೀತಿ ಕಂಪೇರ್ ಮಾಡ್ತೀನಿ ನಾನು ಆ್ಯಕ್ಚುಲಿ. ಸೊ ಭೂಮಿ ಮೇಲಿಂದ ಒಂದು ಆಕಾಶ, ಅದ್ರ ಮೇಲಿಂದ ಒಂದು ಯೂನಿವರ್ಸ್ ಅಂತ ದೊಡ್ಡದಾಗಿ. ಆ ಯೂನಿವರ್ಸ್ ಅನ್ನೋದು ಕ್ಲೌಡ್ ಆ್ಯಕ್ಚುಲಿ. ಕನ್ವರ್ಷನ್ ಲೈನ್ ಅನ್ನೋದು ಬೇಸ್ ರೂಟ್ ಲೆವೆಲ್ಲು, ಇದೆರಡು ಬೇಸ್ ಲೆವೆಲ್ಲು. ಸೊ ಇದು ಬೌಂಡ್ರಿ ಆಗಿರುತ್ತೆ ಆ್ಯಕ್ಚುಲಿ. ಸೊ ಇದರೊಳಗಡೆ ಮೇಲೆ ಕೆಳಗೆ ಹೋಗುತ್ತೆ. ಸೊ ಇದಕ್ಕೆ ಟಚ್ ಆಗಿದೆ, ತಿರ್ಗಾ ಪುಲ್ ಬ್ಯಾಕ್ ಆಗುತ್ತೆ. ಸೊ ಈ ಥರ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಬರೀ ಕನ್ವರ್ಷನ್ ಲೈನ್ ಇಟ್ಕೊಂಡ್ರು ನಿಮಗೆ ಅರ್ಥ ಆಗ್ಬಿಡುತ್ತೆ. ಸೊ ಬೇಸ್ ಲೈನ್ಗಿಂತ ಕನ್ವರ್ಷನ್ ಯಾವತ್ತೂ ಇಂಪಾರ್ಟೆಂಟು, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ಕನ್ವರ್ಷನ್ಗೆ ನೋಡಿ ಬರ್ತಿದ್ದಂಗೆ ಇದರಿಂದ ಮೇಲೆ ಹೋಗ್ತಿದ್ದಂಗೆ ಬುಲ್ ರನ್ ಕೊಡ್ತು. ಸೊ ಇದು ತಿರ್ಗಾ ಒಳಗಡೆ ಬರ್ತಿದ್ದಂಗೆ ಬೇರಿಶ್ ಸೈಡ್ ಹೋಯ್ತು. ಸೊ ಹಾರ್ಡ್ಲಿ ಒಂದು 10-15 ಪಾಯಿಂಟ್ಸ್ ಹೋಗುತ್ತೆ, ನೀವು ಅಬ್ಸರ್ವ್ ಮಾಡ್ಕೊಬೇಕು. ಸೊ ಇಲ್ಲೇ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ. ಇಲ್ಲಿಂದ ಇಲ್ಲಿಗೆ 45 ಪಾಯಿಂಟ್ಸ್ ಸಿಕ್ಕಿದೆ. ಸೊ ನಿಮಗೆ ಇಲ್ಲಿ ಎಕ್ಸಿಟ್ ಆಗೋಕ್ಕೆ ನಿಮಗೆ ಟೈಮ್ ಸಿಕ್ಕಿರುತ್ತೆ. ಸೊ ಇಲ್ಲಿ ಹಾರ್ಡ್ಲಿ ಒಂದು 8 to 10 ಪಾಯಿಂಟ್ಸ್ ಅಷ್ಟು ಲೂಸ್ ಆಗುತ್ತೆ, ಅದಕ್ಕೆ ಮುಂಚೆ ನೀವು ಎಕ್ಸಿಟ್ ಆಗ್ಬೋದು. ಸೊ ನಿಮ್ಗೆ ಅಷ್ಟು ಸಿಗುತ್ತೆ. ಇಲ್ಲೂ ಸಹಿತ ನೀವು ನೋಡ್ಬೋದು, ಇದು ಇಂಟ್ರಾಡೇ ಪ್ಲೇಯರ್ಸ್ಗೆ ಹೆಲ್ಪ್ ಆಗುವಂಥದ್ದು. ಸೊ ಇಲ್ಲಿ ತನಕ ಒಂದು 66 ಪಾಯಿಂಟ್ಸ್ ಅಷ್ಟು ಸಿಕ್ಕಿದೆ. 50-60 ಪಾಯಿಂಟ್ಸ್ ಸಿಕ್ಬಿಟ್ರೆ ಒಂದೊಂದು ಟ್ರೇಡಲ್ಲೂ ಸಿಕ್ಕಾಬಿಟ್ಟೆ ಒಂದು ಮೂಮೆಂಟ್ಸು.
ಅದು ಎಸ್ಪೆಷಲಿ ಪಿ ಇ ಸೆಲ್ಲು ಮತ್ತು ಕಾಲ್ ಸೆಲ್ ಮಾಡೋರಿಗೆ ತುಂಬ ಲಾಭ ಆ್ಯಕ್ಚುಲಿ. ಕಾಲ್ ಬೈ ಪಿ ಇ ಬೈ ಮಾಡೋರಿಗೆ ಅಷ್ಟು ಲಾಭ ಬರಲ್ಲ ಈ ಥರ ಟ್ರೇಡಲ್ಲಿ. ಅವ್ರಿಗಂತೂ ಸಿಕ್ಕಾಪಟ್ಟೆ ಮೂವ್ ಆಗಬೇಕು, ಅಷ್ಟು ಟೈಮ್ ಇರಲ್ಲ. ಇಂಟ್ರಾಡೇ ಆಡೋರಿಗೆ ಬೆಳಿಗ್ಗೆ 9ರಿಂದ ಮ್ಯಾಕ್ಸಿಮಮ್ 3 o'clock ಕ್ಲೋಸ್ ಆಗಿಬಿಡ್ಬೇಕು. 3:15 ಒಳಗೆ ಮ್ಯಾಕ್ಸಿಮಮ್. 3:30 ತನಕ ಇಡ್ತೀನಿ ಅನ್ನೋಕ್ಕಾಗಲ್ಲ, ಅಥವಾ ಕ್ಯಾರಿ ಓವರ್ ಮಾಡ್ತೀನಿ ಅನ್ನೋಕ್ಕೂ ಆಗಲ್ಲ. ಸೊ ನನ್ನ ಮಂತ್ಲಿ ಎಕ್ಸ್ಪೈರ್ ಇರುತ್ತೆ, ವೀಕ್ಲಿ ಎಕ್ಸ್ಪೈರ್ ಇರುತ್ತೆ ಅಂತ ತೊಗೊಂಡು, ಆ ವೀಕ್ಲಿ ಅಂತೂ ತುಂಬ ವೊಲಟೈಲ್ ಇರ್ತವೆ. ಸೊ ವೀಕ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ, ತುಂಬ ಒಂದು ವೊಲಟೈಲಿಟಿ ಬರ್ತವೆ, ತುಂಬ ವೇರಿಯೇಷನ್ಸ್ ಇರ್ತವೆ. ಟೀಟಾ ಡಿಕೆ ಅಂತೂ ಬೇಗ ಆಗ್ತಾ ಇರ್ತವೆ. ಸೊ ಈ ಥರದ್ದೆಲ್ಲ ಒಂದು ಸ್ವಲ್ಪ ಇಶ್ಯೂಸ್ಗಳಿರ್ತವೆ ವೀಕ್ಲಿ ಇದರಲ್ಲಿ. ಸೊ ಆದಷ್ಟು ನೀವು ಎಕ್ಸ್ಪೋಜರ್ ನೋಡಿಕೊಂಡು, ರಿಸ್ಕ್ಗಳು ನೋಡಿಕೊಂಡು ವರ್ಕ್ ಮಾಡಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಇಚಿಮೋಕೋ ಟೂಲಿಂದನೇ ತುಂಬ ಚೆನ್ನಾಗಿ ಇಂಟ್ರಾಡೇ ವರ್ಕ್ ಮಾಡ್ಬೋದು ಆ್ಯಕ್ಚುಲಿ. ಸೊ ನಾನೇನು ಸೆಟ್ ಮಾಡಿಲ್ಲ. ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಮಾಡಬೇಕಾದ್ರೆ ಕನ್ವರ್ಷನ್ ಲೈನ್ನ 13 ಮಾಡಿಬಿಡಿ, ತುಂಬ ಒಂದು ಚೆನ್ನಾಗಿ ಬರುತ್ತೆ. ಒಂದು ಸೂಪರಾಗಿ ವರ್ಕ್ ಮಾಡ್ಬೋದು. ಇವನ್ 18 ತನಕ ಇಡ್ಬೋದು, 21 ತನಕ ಇಡ್ಬೋದು ಆ್ಯಕ್ಚುಲಿ. 21 ಇಟ್ಟರೆ ಸ್ವಲ್ಪ ಇದು ಸಿಗುತ್ತೆ. 18 ತನಕ ಇಟ್ಟರೆ ನಾಮಿನಲ್ ಅಂತ ಹೇಳ್ತಾರೆ. ಸೊ ನಾಮಿನಲ್ಲಿ ಮೇಯ್ನ್ ಫ್ಲ್ಯಾಟ್ ಆಗಬೇಕು. ಫ್ಲ್ಯಾಟಿಂದ ಡೌನ್ ಬರೋದು ನಿಮ್ಗೆ ಗೊತ್ತಾಗಬೇಕು ಆ್ಯಕ್ಚುಲಿ. ಸೊ ಕನ್ವರ್ಷನ್ ಲೈನಿಂದ ಕೆಳಗಡೆ ಬರ್ತಿದೆಯಾ, ಮೇಲ್ಗಡೆ ಹೋಗ್ತಿದೆಯಾ ಕ್ಯಾಂಡಲು, ಅದ್ರ ಬೇಸಿಸ್ ಮೇಲೆ ಟ್ರೇಡ್ ತೊಗೊಬೋದು. ಸಿಂಪಲ್ ರೂಲ್ ಇದು ಆ್ಯಕ್ಚುಲಿ. ಹೈಯರ್ ದ ಟೈಮ್ ಫ್ರೇಮ್ ಹೋದಾಗ ಇನ್ನೂ ಸೂಪರಾಗಿ ವರ್ಕ್ ಆಗುತ್ತೆ ಇದು. ಆವಾಗ ನೀವು ಹೈಯರ್ ದ ಟೈಮ್ ಫ್ರೇಮಲ್ಲಿ ಡಿಫಾಲ್ಟ್ ಏನಿದೆ ಅದನ್ನೇ ಕ್ಲೌಡ್ ಸಹಿತ ಇಟ್ಕೊಬೇಕಾಗುತ್ತೆ. ರೀಸೆಟ್ ಟು ಡಿಫಾಲ್ಟು ವಿತ್ ಕ್ಲೌಡ್, ವಿತ್ ಬೇಸ್ ಲೈನ್, ಕನ್ವರ್ಷನ್ ಲೈನ್, ಕ್ಲೌಡ್ ಎಲ್ಲ ಇರಬೇಕು. ಸೊ ಇದು ಇಚಿಮೋಕೋ ಯಾವುದೇ ಒಂದು ಬ್ರೋಕರ್ ಲೆವೆಲಲ್ಲೆಲ್ಲ ಸಿಗ್ತವೆ. ಟ್ರೇಡಿಂಗ್ ವ್ಯೂ ಅಲ್ಲೇ ಇರಬೇಕು ಅಂತಿಲ್ಲ, ಎಲ್ಲದರಲ್ಲೂ ಇರುತ್ತೆ. ಮೇಯ್ನಾಗಿ ಇಚಿಮೋಕೋ ಹಾಕೊಂಡು ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿದ್ದಂಗೆ ಹೇಳ್ದಂಗೆ, ಸೊ ಕನ್ವರ್ಷನ್ ಲೈನ್ಗಿಂತ ಮತ್ತೆ ಕನ್ವರ್ಷನ್ ಲೈನ್ಗಿಂತ ಕೆಳಗೆ ಬಂತು, ಬೇಸ್ ಲೈನಲ್ಲಿ ಸಪೋರ್ಟ್ ತೊಗೊಂಡು ರಿವರ್ಸ್ ಆಗಿದೆ ಲಾಸ್ಟ್ ಒಂದು ಸ್ವಲ್ಪ ಇದರಲ್ಲಿ ಫ್ಯೂ ಅವರ್ಸಲ್ಲಿ. ಸೊ ಒಂದು ಒಳ್ಳೆ ಬುಲ್ಲಿಶ್ ರನ್ ಹತ್ರ ಬಂತು, ಮತ್ತು ಅಷ್ಟು ಅಂಥ ಮೂವ್ಮೆಂಟ್ ಬರ್ನಿಲ್ಲ ಆ್ಯಕ್ಚುಲಿ ಲಾಸ್ಟ್ ಫ್ರೈಡೇ ಇದರಲ್ಲಿ. ಸೊ ನೋಡ್ತಾ ಇರ್ಬೋದು, 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಆಗ್ತೀನಿ ಆ್ಯಕ್ಚುಲಿ. ಸೊ ಡೌನ್ ಹೋದಂಗೆ ಹೋಯ್ತು, ಸಡನ್ನಾಗಿ ಗ್ಯಾಪ್ ಡೌನ್ ಆಯ್ತು ಸಡನ್ನಾಗಿ. ಒಂದೇ ಸಲ ಪ್ಯಾನಿಕ್ ಆಗಿಬಿಡ್ತಾರೆ. ನಾನು ಆ್ಯಕ್ಚುಲಿ ಸಪೋರ್ಟ್ ತೊಗೊಳುತ್ತೆ ಅಂತಲೇ ಹೇಳಿದ್ದೆ, ನನ್ನ ಕ್ಲೈಂಟ್ಸ್ಗಳೆಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಅಲ್ಲಿಂದ ಕೆಳಗಡೆ ಹೋಯ್ತು ಅಂದರೆ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ, ಮೀನ್ಸ್ ಮನಿ ಪಂಪ್ ಮಾಡಬೇಕು ಅಂತ ಹೇಳಿದ್ದ. ಡೌನ್ ಬರಲಿಲ್ಲ, ಮತ್ತೆ ಅಪ್ ಹೋಗಿದೆ. ಸೊ ಎಷ್ಟು ದಿವಸ ತಗೊಳುತ್ತೆ ಅಂತ ನೋಡ್ಬೇಕು. ಯಾಕಂದರೆ ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಕನ್ವರ್ಷನ್ ಲೈನ್ಗಿಂತ ಕೆಳಗಡೆ ಬಂದು ತಿರ್ಗಾ ಮೇಲೆ ಹೋಯ್ತು. ಮತ್ತೆ ಈಗ ಕ್ಲೋಸಿಂಗಲ್ಲಿ ಎಕ್ಸಾಕ್ಟಾಗಿ ಕನ್ವರ್ಷನ್ ಲೈನ್, ಬೇಸ್ ಲೈನ್ ಇದರಲ್ಲಿ ಇಂಟರ್ಸೆಕ್ಷನಲ್ಲಿ ಕೂತಿದೆ, ಕ್ಲೌಡಲ್ಲಿ ನಿಂತಿದೆ. ಹೈಯರ್ ಟೈಮ್ ಫ್ರೇಮಲ್ಲೂ ಅದೇ ಥರ ಕೂತಿದೆ. ಸೊ ಸ್ಟಿಲ್ ಇಲ್ಲಿ ಕ್ಲೌಡು ಕಂಪ್ಲೀಟಾಗಿ ಬುಲ್ಲಿಶ್ ಅಂತ ಕಂಡ್ರು ಕೂಡ ಬೇರಿಶ್ ಸೈಡ್ ಟರ್ನ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಕ್ಲೌಡ್ ಒನ್ಸ್ ಎಂಟ್ರಿ ಆಗಿಬಿಟ್ರೆ ಇದಾಗ್ತವೆ, ತುಂಬ ಪ್ರಾಬ್ಲಮ್ ಕೊಡ್ತವೆ. ಸೊ ಕ್ಲೌಡ್ ಎಂಟ್ರಿ ಆಗದೆ ಮೇಲೆ ಹೋಗುತ್ತಾ ನೋಡಬೇಕು. ಸದ್ಯಕ್ಕೆ ಇಲ್ಲಿ ತನಕ ಮೇಜರ್ 24,900 ಲೆವೆಲ್ ಸಮಥಿಂಗು ಮೇಜರ್ ಸಪೋರ್ಟ್ ಅಂತೂ ಇದೆ. ಕನ್ವರ್ಷನ್ ಲೈನ್ಗಿಂತ ಕೆಳಗೆ ಬಂದರೆ ಡೈರೆಕ್ಟು 24,900 ಲೆವೆಲ್ಗೆ ಹೋಗುತ್ತೆ. ಸೊ ಅದೊಂದು ಅಬ್ಸರ್ವ್ ಮಾಡಬೇಕು. ಮೋರ್ ದೆನ್ 26,200 100% ಬುಲಿಶ್ ಅಲ್ಲ. ಯಾವುದೇ ಒಂದು ಕ್ಯಾಂಡ್ಲು 26,200 ಲೆವೆಲ್ ಕ್ರಾಸ್ ಆಗ್ತಾ ಇಲ್ಲ. ಅಲ್ಲಿ ತನಕ ಟಚ್ ಆಗುತ್ತೆ, ರಿವರ್ಸಲ್ ಬರ್ತಾ ಇದೆ. ಮತ್ತು ಪದೇ ಯಾವಾಗ ಹಿಟ್ ಆಗುತ್ತೋ ಒಂದು ಬಿಗ್ ಮೂಮೆಂಟ್ ಬರುತ್ತೆ. ಲಾಸ್ಟ್ ಟೈಮು ಹಾಗೆ ಆಗಿತ್ತು, ಪದೇ ಈ ಲೆವೆಲಲ್ಲಿ ಆಗ್ತಾಯಿತ್ತು, ಸಡನ್ ಬಿಗ್ ಮೂಮೆಂಟ್ ಸ್ಟಾರ್ಟ್ ಆಯಿತು. ಸೊ ಅದನ್ನು ಅಬ್ಸರ್ವ್ ಮಾಡಬೇಕು. ಅದನ್ನು ಅಬ್ಸರ್ವ್ ಮಾಡಿಕೊಂಡು ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೀವು ಇನ್ವೆಸ್ಟ್ ಮಾಡಬೇಕು. ಟ್ರೇಡರ್ ಮೈಂಡ್ ಸೆಟ್ ಇದ್ದರೆ ನೀವು ಇಷ್ಟು ದೊಡ್ಡ ಲೆವೆಲ್ ಥಿಂಕ್ ಮಾಡೋದು ಬೇಡ. ಸೊ ಅವತ್ತೇ ಪೊಸಿಷನ್ ಕ್ಲೋಸ್ ಮಾಡ್ಕೊಳೋದು ಒಳ್ಳೆಯದು. ಸೊ ಪಿಚ್ ಫೋರ್ಕಲ್ಲೂ ಸಹಿತ ತೋರಿಸ್ಬಿಡ್ತೀನಿ. ಇಚಿಮೋಕೋ ಆಫ್ ಮಾಡೋಣ. ಪಿಚ್ ಫೋರ್ಕಲ್ಲಿ ಎಕ್ಸಾಕ್ಟಾಗಿ ಒಂದು ಲೈನ್ ಕ್ಲೋಸ್ ಆಗಿ ಕೆಳಗಡೆ ಲೈನ್ ಬರುತ್ತೆ ಅಂತ ಹೇಳಿದ್ದೆ. ಈ ಲೈನ್ ಯಾವಾಗ ಬ್ರೇಕ್ ಆಯಿತೋ ಮತ್ತೆ ಕೆಳಗಡೆ ಲೈನಿಗೆ ಟಚ್ ಆಗುತ್ತೆ ಅಂದರೆ ಟಚ್ ಆಯಿತು ಕೂಡ, ಟಚ್ ಆಗಿ ರಿವರ್ಸಲ್ ಬಂದಿದೆ. ಪಿಚ್ ಫೋರ್ಕ್ ಕನ್ಸ್ಟ್ರಕ್ಟ್ ಮಾಡೋದು ಸ್ವಲ್ಪ ಟ್ರಿಕ್ಕಿ, ಬಟ್ ಇದು ತುಂಬ ಡಿಫಿಕಲ್ಟ್ ಇಲ್ಲ. ನೀವು ವೀಡಿಯೋಸ್ ಸಿಗ್ತಾವೆ ಯೂಟ್ಯೂಬಲ್ಲಿ. ನಾನೇ ಯಾವುದೋ ಒಂದು ವೀಡಿಯೋದಲ್ಲಿ ಕನ್ಸ್ಟ್ರಕ್ಟ್ ಮಾಡೋದು ತೋರಿಸಿದ್ದೀನಿ, ಹಳೆ ವಿಡಿಯೋ ನೋಡಿ ಸಿಗುತ್ತೆ. ಮೇಯ್ನ್ ಏನಂದರೆ ಒಂದು ತುಂಬ ಪ್ರಾಮಿನೆಂಟಾಗಿ, ಎಸ್ಪೆಷಲಿ ನಾನು ಐ ಕನ್ಸಿಡರ್ಸ್ ಕೋವಿಡ್ ಲೋ ಇಸ್ ದ ಲೋಯೆಸ್ಟ್ ಏನಿದೆ, ದಟ್ ಈಸ್ ದ ಪ್ರಾಮಿನೆಂಟ್ ಒನ್ನು. ಅದ್ರ ನೆಕ್ಸ್ಟ್ ಹೈ ಆ್ಯಂಡ್ ಲೋ ಯಾವುದಿದೆ ಕನೆಕ್ಟ್ ಮಾಡಬೇಕು. ಅದಕ್ಕೆ ತಕ್ಕನಾಗಿ ಇದು ಅಡ್ಜಸ್ಟ್ ಮಾಡಿದ್ರೆ
ವಿತ್ ಎಕ್ಸ್ಟೆಂಡ್ ಆಪ್ಷನ್ ಇರಬೇಕು. ಇದು ಎಕ್ಸ್ಟೆಂಡ್ ಆಪ್ಷನ್ ಕೊಟ್ಟಿದ್ದೀನಿ ನಾನು ಆ್ಯಕ್ಚುಲಿ. ಇಲ್ಲಿ ಪಿಚ್ ವರ್ಕಲ್ಲಿ ಇದೆಲ್ಲ ಎಕ್ಸ್ಟೆಂಡ್ ಆಪ್ಷನ್ ಕೊಟ್ಟಿದ್ದೀನಿ. ಎಕ್ಸ್ಟೆಂಡ್ ಇರೋದಕ್ಕೆ ಆ ಸೈಡ್ ಈ ಸೈಡ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಡ್ತಾ, ಇಲ್ಲ ಅಂದರೆ ಮಧ್ಯದಲ್ಲಿ ಚಾನಲ್ ಏನಿದೆ ಅಷ್ಟೇ ಬರುತ್ತೆ. ಸೊ ಎಕ್ಸ್ಟೆಂಡ್ ಆಪ್ಷನ್ ಇಟ್ಕೊಂಡಿದ್ದೀನಿ. ಪಿಚ್ ವರ್ಕ್ ಈಸ್ ತುಂಬ ಇಂಪಾರ್ಟೆಂಟ್ ಟೂಲ್ ಕೂಡ. ಇಲ್ಲಿ ನೋಡ್ಬೋದು, ಒನ್ಸ್ ಇದರಲ್ಲಿ ಎಂಟ್ರಿ ಒಳಗಡೆ ಹೋಯ್ತು, ರಿಜೆಕ್ಷನ್ ಆಯಿತು, ಮೇಲೆ ಹೋಗುತ್ತೆ ಅಂತ ಹೇಳಿದ್ದೆ, ಎಲ್ಲ ಕಡೆ ಹಂಗೆ ಆಗಿರುತ್ತೆ. ಸೊ ಇವಾಗ ಏನಾಗಿದೆ, ಮಂಡೇ ಕ್ಲೋಸರ್ ಅಗೇನ್ ಇಂಪಾರ್ಟೆಂಟು. ನಾನು ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ಆಸ್ಟ್ರೋ ಇವೆಂಟ್ ನಡೀತಾ ಇದೆ. ಸೊ ಮರ್ಕ್ಯುರಿ ರಿವರ್ಸಲ್ ಬರ್ತಾ ರಿಟ್ರೋ ಅಂದರೆ ಆ್ಯಕ್ಚುಲಾಗಿ ವೆಸ್ಟರ್ನ್ ಬೇಸಿಸ್ ಮೇಲೆ ಇದು ಸ್ವಲ್ಪ ಅನಲೈಸ್ ಮಾಡಬೇಕು, ಯಾಕಂದರೆ ಗ್ಲೋಬಲ್ ಇವೆಂಟ್ಸ್ಗಳಿದಲ್ಲ. ಸೊ ಹಾಗಾಗಿ ಒಂದು ವೆಸ್ಟರ್ನ್ದು ಕನ್ಸಿಡರ್ ಮಾಡಬೇಕು. ವೇದಿಕಲ್ಲಿ ಇನ್ನೂ ಚೇಂಜಸ್ ತುಂಬ ದೂರ ಇದೆ. ಸೊ ಈಗ ಅದ್ರ ತಕ್ಕನಾಗಿ ಒಂದು ಬುಲ್ ರನ್ ಬರಬೇಕು ಆ್ಯಕ್ಚುಲಾಗಿ. ಸೊ ಬುಲ್ ರನ್ ಬರುತ್ತಾ ಇಲ್ವಾ ನೋಡೋಣ, ಯಾಕಂದರೆ ಒಂದು ಮರ್ಕ್ಯುರಿ ಇವೆಂಟಿಂದ ಬುಲ್ ರನ್ ಬರುತ್ತೆ ಅನ್ನೋದು ಸುಳ್ಳು ಕೂಡ. ಸೊ ನಾವು ತುಂಬ ಒಂದು ಅಬ್ಸರ್ವ್ ಮಾಡಬೇಕು. ಒಂದು ಆಸ್ಟ್ರೋ ಇವೆಂಟಿಂದ 100% ಮಾರ್ಕೆಟ್ ಕಂಟ್ರೋಲ್ ಆಗಲ್ಲ, ಬಟ್ 10-20% ತನಕ ಈ ಥರ ಒಂದು ಆಸ್ಟ್ರೋ ಇವೆಂಟ್ಸ್ಗಳು, ಅದರಲ್ಲೂ ಮೇಜರ್ ಮರ್ಕ್ಯುರಿ ರೆಟ್ರೋ ಅನ್ನೋದು, ಸೊ ಸಡನ್ ಬುಲ್ ರನ್ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ಒಂದು ಬುಲ್ ರನ್ ಅದು ಇಲ್ಲಿ ಇಚಿಮೋಕೋ ಟೆಕ್ನಿಕಲ್ ಪಾರ್ಟು ಹಾಗೆ ಇದೆ, ಪಿಚ್ ವರ್ಕು ಹಾಗೆ ವರ್ಕ್ ಆಗ್ತಿದೆ. ಸೊ ಸಡನ್ ಜಂಪ್ ತೊಗೊಳಕ್ಕೆ ಒಂದು ಇದಾಗುತ್ತೆ. ಮತ್ತು ಇದ್ರದ್ದು ಹಳೆ ಒಂದು ಸೈಕ್ಲಿಕಲ್ ಲೈನ್ ಆನ್ ಇದೆಯಾ ನೋಡ್ತೀನಿ. ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಏನಾದರೂ ಇವೆಂಟ್ಸ್ಗಳು ಆಗ್ತಾವ ನೋಡ್ಬೇಕು ಆ್ಯಕ್ಚುಲಿ. ಯಾಕಂದರೆ ಕೆಲವು ಸಲ ನೋಡಿ, ನಾನು ಏನೂ ಚೇಂಜಸ್ ಮಾಡಿಲ್ಲ ಆ್ಯಕ್ಚುಲಿ, ಹಳೇದು ಹಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಒಂದು ಡೌನ್ ಟ್ರೆಂಡ್ ಬಂತು, ಇಲ್ಲಿ ಆ್ಯಕ್ಚುಲಿ ನವಂಬರ್ 20 ತನಕ ಏನೂ ಚೇಂಜ್ ಇಲ್ಲ ಇದ್ರ ಪ್ರಕಾರ. ಸೊ ನೋಡಬೇಕು ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ಇಲ್ಲಿ ಒಂದು ಫ್ಲ್ಯಾಟ್ ಆಯಿತು, ಇಲ್ಲಿ ಅಪ್ ಮೂವ್ಮೆಂಟ್ ಬಂದಂಗಿತ್ತು, ಹಾಗೆ ಒಂದು ಡೌನ್ ಆಯಿತು. ಟೈಮ್ ಸೈಕಲ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಮದರ್ ಸೈಕಲ್, ಮದರ್ ಕ್ಯಾಂಡಲ್ ಅದೆಲ್ಲ ಇರ್ತವೆ, ಅದೆಲ್ಲ ದೊಡ್ಡ ಲೆವೆಲ್, ಅಷ್ಟೊಂದು ಲೆವೆಲ್ ಡೀಪಾಗಿ ಥಿಂಕ್ ಮಾಡೋದು ಬೇಡ. ಸ್ವಲ್ಪ ಟ್ರಿಕ್ಕಿ ಕೂಡ ಅದು. ಸದ್ಯಕ್ಕೆ ಇವೆಂಟು ತುಂಬ ಒಂದು ಸ್ವಲ್ಪ ದೂರನೇ ಇದೆ, ಬಟ್ ಒಂದು ತುಂಬ ಒಂದು ಸೈಡ್ ವೇಸ್ ಹೋಗ್ಬೋದು, ಇಲ್ಲ ಅಂದರೆ ಒಂದು ಸಡನ್ ಬಿಗ್ ಮೂವ್ಮೆಂಟ್ ಬರ್ಬೋದು. ನೋಡೋಣ ಅದು ಹೆಂಗೆ ಹೋಗುತ್ತೆ. ಸೋಮವಾರದ ಕ್ಲೋಸರ್ ಏನಿದೆ ನಾಳೆದು, ಅದ್ರ ಬೇಸಿಸ್ ಮೇಲೆ ಒಂದು ಮಾರ್ಕೆಟ್ ನಿಂತಿದೆ. ಇದು ನಿಫ್ಟಿದಾದರೆ, ಬ್ಯಾಂಕ್ ನಿಫ್ಟಿದು ತೀರಾ ಹೊಸದೇನಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಹೇಳಬೇಕಿತ್ತು ನಿಫ್ಟಿಲಿ, ಆ್ಯಕ್ಚುಲಾಗಿ ಮತ್ತೆ. ಸೊ ಪಿಚ್ ವರ್ಕ್ ಹೈಡ್ ಮಾಡ್ತೀನಿ. ಲಕ್ಸಾಲ್ಗೋದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಸೊ ಇದು ನಿಮ್ಮ ಮೇಜರ್ ಸಪೋರ್ಟ್ ಝೋನ್ ಆಗ್ತವೆ, ರೆಸಿಸ್ಟೆನ್ಸ್ ಝೋನ್ ಎಲ್ಲ ಕೊಟ್ಬಿಡ್ತವೆ. ಸೊ ಇದು ಬ್ರೇಕ್ ಆಯಿತು, ಇದು 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 ಬ್ರೇಕ್ ಆಗ್ತವೆ. ಓಕೆ, ಗ್ರೀನ್ ಕಲರ್ ಇರೋದು ನಮ್ಮ ಸಪೋರ್ಟ್ ಝೋನ್ ಆಗ್ತವೆ. ಸೊ ಬಿಗ್ ಸಪೋರ್ಟ್ ಝೋನ್ ಇದೆ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ ಗ್ಯಾಪ್ ಇತ್ತು ಮತ್ತು ಇದು ಕ್ರಿಯೇಟ್ ಆಯಿತು. ಫೇರ್ ವ್ಯಾಲ್ಯೂ ಕ್ರಿಯೇಟ್ ಮಾಡೋದು ಮ್ಯಾನ್ಯುವಲ್ ಸ್ವಲ್ಪ ಕಷ್ಟ ಇದೆ ಅನ್ನೋರು ಡೈರೆಕ್ಟಾಗಿ ಫೇರ್ ವ್ಯಾಲ್ಯೂ ಗ್ಯಾಪು ಲಕ್ಸಾಲ್ಗೋ ಅವ್ರದ್ದು ತೊಗೊಂಡ್ರೆ ಸಾಕಾಗುತ್ತೆ. ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ತವೆ, ಏನು ಕನ್ಸ್ಟ್ರಕ್ಟ್ ಮಾಡೋದು ಬೇಡ, ಆಟೋಮೆಟಿಕ್ ಅದೇ ತೊಗೊಳುತ್ತೆ. ಫ್ರೆಶ್ ಹೋಲ್ಡ್ ಎಲ್ಲ ಆಟೋ ಅಂತ ಕೊಟ್ಟರು ಆಗುತ್ತೆ ಎಲ್ಲ. ಸೊ ಹಾಗಾಗಿ ಒಂದು ಇದೇನು ಚೇಂಜ್ ಮಾಡೋದು ಬೇಡ, ಹಾಗೆ ಬಂದ್ಬಿಡುತ್ತೆಲ್ಲ. ಸೊ ಈ ಒಂದು ಕ್ಯಾಂಡಲ್ಗಳು ಹೈಯರ್ ಇದು, ಅದು ಕ್ಲೋಸಿಂಗ್ 236 ಲೆವೆಲ್ ಇರುತ್ತೆ ಎಸ್ಪೆಷಲಿ, ಎಲ್ಲ 236 ಅಥವಾ 618 ಲೆವೆಲ್ಲು. ಸೊ ಈ ಕಡೆಯಿಂದ ಹೋಗ್ತಾ 618 ಆಗ್ತವೆ. ಸೊ ಹಾಗಾಗಿ ಫಿಬಿನಾಶಿನ ಲೆವೆಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವೀಕಲ್ಲಿ ನಾನು ಕಳೆದ ವಾರದ ವಿಡಿಯೋದಲ್ಲೂ ಹೇಳಿದೆ, ಈ ಬರುವ 2 ವಾರ ಸ್ವಲ್ಪ ಟ್ರಿಕ್ಕಿ ಇದೆ. ವಿಡಿಯೋ ನೋಡೋದೇ ಇರೋರು ವಾಪಸ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದು. ಸೊ ಅದು ಹಾಗಾಗಿ ಈ 2 ವೀಕಲ್ಲಿ ಏನೇನು ಚೇಂಜಸ್ ಬರುತ್ತೆ ಅದ್ರ ತಕ್ಕನಾಗಿ ಮಾರ್ಕೆಟು ಡಿಸೈಡ್ ಮಾಡುತ್ತೆ. 26,200 ಕ್ರಾಸ್ ಆಗಬೇಕು ಕಂಪ್ಲೀಟ್ ಬುಲ್ಲಿಶ್ ಹೋಗೋಕ್ಕೆ. ಸೊ ಇದರಲ್ಲೂ ಸಹಿತ ಫೇರ್ ವ್ಯಾಲ್ಯೂ ಇದು ಕ್ಲೋಸಿಂಗ್ ಇಲ್ಕಾಗಿದೆ. ಸೊ ಎಕ್ಸಾಕ್ಟಾಗಿ ಆಗಿದೆ. ರೆಸಿಸ್ಟೆನ್ಸ್ ಅಂತೂ ಇದೆ, ಆಲ್ ಟೈಮ್ ಹೈ ಏನಿತ್ತು ಅದು ರೆಸಿಸ್ಟೆನ್ಸ್ ಆಗ್ತವೆ. ನೆಕ್ಸ್ಟು ಸಪೋರ್ಟ್ ಅಂತೂ ಇದೆ, ಬಟ್ ಒನ್ಸ್ ಇದು ಬ್ರೋಕ್ ಆಯಿತು ಅಂದರೆ ಅದು ಬ್ರೋಕ್ ಆಯಿತು ಅಂದರೆ ನೆಕ್ಸ್ಟ್ ಇದಕ್ಕೆ ಹೋಗ್ಬಿಡುತ್ತೆ. ಸೊ ಆದಷ್ಟು ಎಲ್ಲ ಒಂದು ಕೆಳಗಡೆ ಹೋಗ್ಬಿಡುತ್ತೆ. ಅದು ದೂರದ ಮಾತು, ನೋಡೋಣ ಅದು ಹೆಂಗೆ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ಇಚಿಮೋಕೋ ಬೇಸಿಸ್ ನೋಡೋಣ. ಇದರಲ್ಲೂ ಸಹಿತ ಕನ್ವರ್ಷನ್ ಲೈನ್ಗಿಂತ ಕೆಳಗಡೆ ಬಂದಿದೆ ಅಂತ ಇದಾಯಿತು.
ಸೊ ವಾಪಸ್ ಕನ್ವರ್ಷನ್ ಲೈನಲ್ಲೇ ಕ್ಲೋಸ್ ಆಗಿದೆ, ಮತ್ತೆ ಅಲ್ಲಿಗೆ ಬಂತು ಇಲ್ಲಿ. ಸೊ ಬೇಸ್ ಲೈನಲ್ಲಿ ಒಂದು ಅಪ್ ಟ್ರೆಂಡ್ ಹೋಗಿದೆ, ಮತ್ತು ಲ್ಯಾಗ್ ಇಂಡಿಕೇಟರಲ್ಲೂ ಅಪ್ ಟ್ರೆಂಡ್ ಹೋಗಿದೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು ಗಮನಿಸ್ಬೇಕಿದೆಲ್ಲ. ಸೊ ತುಂಬ ಒಂದು ಇದು ಕೊಡುತ್ತೆ. ಸೊ ಇಲ್ಲೂ ಸಹಿತ ಮಿಚಿಮೋಕಲ್ಲು ಕನ್ವರ್ಷನ್ ಲೈನು ಫ್ಲ್ಯಾಟ್ ಆಗಿದೆ, ಮೀನ್ಸ್ ಲ್ಯಾಗ್ ಇಂಡಿಕೇಟರ್ ಫ್ಲ್ಯಾಟ್ ಆಗಿದೆ. ಸೊ ನಾಟ್ ಗುಡ್ ಸೈನ್. ಬಟ್ ಇಲ್ಲಿ ಅಪ್ ಟ್ರೆಂಡ್ ತೊಗೊಂಡಿದೆ, ತುಂಬ ಒಂದು ಪಾಸಿಟಿವ್ ಅನಿಸುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಇದು ಆಲ್ ಟೈಮ್ ಹೈ ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟ್ ಹೈ ಹೋಗಲ್ಲ. ಸ್ಟಿಲ್ PSU ಬ್ಯಾಂಕ್ಸ್ಗಳು ಇದೆಲ್ಲ ಸೆಕ್ಟರ್ ಚೆನ್ನಾಗಿದೆ. ಸ್ಮಾಲ್ ಕ್ಯಾಪ್ ಸೆಕ್ಟರು ಅಥವಾ ಒಂದು ಸೆಗ್ಮೆಂಟ್ ಏನಿದೆ ಮಿಡ್ ಕ್ಯಾಪು ಸ್ವಲ್ಪ ವರ್ಕ್ ಮಾಡ್ಬೋದು. ಸೊ ಅದನ್ನು ಲೋಡ್ ಮಾಡ್ತೀನಿ, ಒಂದು 2 ನಿಮಿಷ ಟೈಮ್ ಕೊಡಿ. ಸ್ವಲ್ಪ ಹ್ಯಾಂಗ್ ಆಗುತ್ತೆ, ಹಾಗಾಗಿ ಪಾಸ್ ಮಾಡಿಬಿಟ್ಟು ಲೋಡ್ ಮಾಡ್ತಿದ್ದೀನಿ. ಲೋಡ್ ಆಗಿದೆ, ತೋರಿಸ್ಬಿಡ್ತೀನಿ. ನಿಫ್ಟಿ PSU ಬ್ಯಾಂಕ್ ಅಗೇನ್ ಹೋಲ್ಡ್ ಇದೆ, ಬಟ್ ಸ್ವಲ್ಪ ಮೊಮೆಂಟಮ್ ಕಮ್ಮಿ ಆಗ್ತಾ ಇದೆ ಅನಿಸುತ್ತೆ. ಅದು ನೋಡಬೇಕದು. ಸ್ಟಿಲ್ ಪಾಸಿಟಿವ್ ಇದೆ PSU ಬ್ಯಾಂಕು. ಮತ್ತು ಮೆಟಲ್ ಇರ್ಬೋದು, ರಿಯಾಲಿಟಿ ಹಾಗೇನು ಕಂಟಿನ್ಯೂ ಆಗ್ತಾ ಇದೆ. ನಿಫ್ಟಿ ಬ್ಯಾಂಕ್ ಇರ್ಬೋದು ನಾರ್ಮಲ್ ಇದೆ. ಸೊ ಹಾಗಾಗಿ ಒಂದು ಚೆನ್ನಾಗಿ ಹೋಗ್ತಾ ಇದೆ. ಐ ಟಿ ಒಂದು ಚೇಂಜಸ್ ಬರಬೇಕಿತ್ತು, ಬಂದಿಲ್ಲ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮೊಮೆಂಟಮ್ಮು ಚೇಂಜ್ ಆಗ್ತಾ ಇದೆ, ಬಟ್ ತುಂಬ ಒಂದು ಎಫೆಕ್ಟ್ ಕೊಡ್ತಾ ಇಲ್ಲ. ರಿಯಾಲಿಟಿ ಕೂಡ ಎಫೆಕ್ಟ್ ಕೊಡ್ತಿಲ್ಲ ಅಷ್ಟೊಂದು. ಬಟ್ ಅಬ್ಸರ್ವ್ ಮಾಡಿ, PSU ರಿಯಾಲಿಟಿ ಮತ್ತು IT ರಿಲೇಟೆಡ್ಡು ಒಂದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳು ಒಂದು ಸ್ವಲ್ಪ ಟ್ರೆಂಡ್ ಚೇಂಜ್ ಆಗೋಂಗೆ ಕಾಣಿಸ್ತಿದೆ. ಬಟ್ 100% ಇನ್ನೂ ರೆಡಿ ಆಗಿಲ್ಲ. PSU ಸ್ಟಿಲ್ ಹಾಟ್ ಇದೆ. ಸ್ವಲ್ಪ ಲೆವೆಲಿಗೆ ಒಂದು ಮೆಟಲ್ಲು ಮತ್ತು IT ಟರ್ನ್ ಆಗಬೇಕು, ಆಗ್ತಾ ಇದೆ. ಸೊ ನೋಡ್ತಾ ಇರಿ, ಈ ಸೆಕ್ಟರ್ಗಳು ವೈಸ್ ಚೆನ್ನಾಗಿ ಆಗಬೇಕು. ಅದು ಪರ್ಸ್ನಲ್ ಆಗಿ ನಾನು ಮಾಡ್ಕೊಂಡಿರೋಂಥ ಇಂಡಿಕೇಟ್ರು, ಇನ್ನೂ ಶೇರ್ ಮಾಡಿಲ್ಲ, ನನ್ನ ಓನ್ ಇದಕ್ಕೋಸ್ಕರ ಮಾಡಿರೋವಂಥದ್ದು. ಪಿಚ್ ಫೋರ್ಕಲ್ಲೂ ಸಹಿತ ನೋಡಿದ್ರೆ ಕನ್ವರ್ಷನ್ ಲೈನ್ ಮೀನ್ಸ್ ಆ ಪಾರ್ಟ್ ಇದಾಯಿತು. ಈ ಒಂದು ಸಪೋರ್ಟ್ ಒಳಗೆ ತೊಗೊಳುತ್ತೆ ಅಂದರೆ ಸ್ವಲ್ಪ ಬ್ರೇಕ್ ಆಯಿತು, ತಿರ್ಗಾ ವಾಪಸ್ ಒಳಗಡೆ ಹೋಗಿದೆ ಇದು. ಸೊ ಎಕ್ಸಾಕ್ಟಾಗಿ ಅಲ್ಲೇ ಸಪೋರ್ಟ್ ತೊಗೊಂಡಿದೆ ಆ ಲೈನಲ್ಲೇ. ಅದು ಹೇಗೆ ಕಂಟಿನ್ಯೂ ಆಗುತ್ತೆ ನನಗೂ ಐಡಿಯಾ ಇಲ್ಲ. ಸೊ ಅಬ್ಸರ್ವ್ ಮಾಡ್ತಾ ಇರಿ. ಬ್ರೇಕ್ ಆಗಬೇಕು, ಆಲ್ ಟೈಮ್ ಹೈ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ. ಅದಲ್ಲದೆ ಇಲ್ಲದೆ ಹೋಗಲ್ಲ ಇದು. ಇನ್ನು ಲಾಸ್ಟ್ ಟೈಮೆಲ್ಲ ಹೇಳಿದೆ, ಲೆನ್ಸ್ ಕಾರ್ಟೆಲ್ಲ ಒಂದು ಇದಾಗ್ತಿದೆ, ಪ್ರಾಬ್ಲಮ್ ಇದೆ. ಸೊ ಇವನ್ ಗ್ರೋಕ್ ಸಹಿತ ಒಂದು ಲಿಸ್ಟಿಂಗ್ ಏನು ಎಕ್ಸ್ಪೆಕ್ಟೆಡ್ ಕಮ್ಮಿ ಇದೆ. ಸೊ ಹಾಗಾಗಿ ಒಂದು ನಾನು ನನ್ನ ಕ್ಲೈಂಟ್ಸ್ಗೆ ಒಂದು ಸಪೋರ್ಟ್ ಇದು ಮಾಡಿಲ್ಲ. ಲಾಂಗ್ ಟರ್ಮ್ಗೆ ಒಂದು ಇಟ್ಕೊಬೋದು, ಬಟ್ ಎಷ್ಟಂತ ಇವಾಗಲೇ ಇಟ್ಕೊಂಡು ಇದು ಮಾಡ್ತೀರ, ಯಾಕಂದರೆ ಕೆಳಗೆ ಬಂದೇ ಬರುತ್ತೆ ಸ್ವಲ್ಪ. ಸೊ ಆವಾಗ ಎಂಟ್ರಿ ತೊಗೊಂಡು ಸ್ವಲ್ಪ ಒಂದು ಮಿನಿಮಮ್ 10-15% ಆರಾಮಾಗಿ ನೀವು ಲಾಭ ಮಾಡ್ಕೊಬೋದು. ಸೊ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಮುಂಚೆ ನೀವು GMP ನೋಡದೆ ಹಾಕ್ಕೊಂಬಾರ್ದು. ಇದು IPOWatch.com ಅಥವಾ ಚಿತ್ತೋರ್ಗರ್ ಯಾವುದ್ರಲ್ಲಾದರೂ ನೋಡ್ಕೊಳ್ಳಿ. IPOWatch ನಾನು ಬುಕ್ ಮಾಡ್ಕೊಂಡಿದ್ದೀನಿ, ಯಾವಾಗಲೂ ಇದರಿಂದನೇ ಬರುತ್ತೆ. ಹಾಗಾಗಿ ಸೊ ಸಿಂಪಲ್ಲು, ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಆ್ಯಡ್ಸು ಅದು ಇದೆಲ್ಲ ಬರಲ್ಲ ಜಾಸ್ತಿ, ಸಣ್ಣದಾಗಿ ಬರುತ್ತೆ, ಮೂಮೆಂಟ್ಗಷ್ಟೇ ಅದು ಕ್ಲೋಸ್ ಆಗುತ್ತೆ. ಹಾಗಾಗಿ IPOWatchನ ಇಟ್ಕೊಂಡಿದ್ದೀನಿ. ಸೊ ಸದ್ಯದ ಮಟ್ಟಿಗೆ ಒಂದು ಟೆಕ್ನೋ ಕ್ಲೀನ್ ಏರ್ ಅಂತ ಯಾವುದೋ ಇದೆ, 21% ಏನೋ ತೋರಿಸ್ತಾ ಇದೆ. ಬಟ್ ಲಾಸ್ಟ್ ತನಕ ನಾನು ಯಾವುದು ಪಾಸಿಟಿವ್ ಹೇಳಲ್ಲ. ಒಂದು ಗ್ರೋ ಸಹಿತ ನಾನು ರೆಕಮೆಂಡ್ ಮಾಡಲಿಲ್ಲ, ಲಾಸ್ಟ್ ಮಿನಿಟಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಯಾಕಂದರೆ ಒನ್ಸ್ ಬಿಲೋ 15% ಹೋಯಿತು ಅಂದರೆ ಲಿಸ್ಟಿಂಗ್ ಏನು ತುಂಬ ಕಡಿಮೆ ಸಿಕ್ಬಿಡುತ್ತೆ. ಇಲ್ಲ ಅಂದರೆ ನೆಗೆಟಿವ್ ರಿಟರ್ನು. ಓಕ್ಲಾ ಸಹಿತ ಮೊನ್ನೆ ನೆಗೆಟಿವ್ ಇದಾಗಿತ್ತು. ಲೆನ್ಸ್ ಕಾರ್ಟು ಪ್ರಾಬಬ್ಲಿ 99.99% ನೆಗೆಟಿವ್ ಲಿಸ್ಟ್ ಆಗುತ್ತೆ. ಅಥವಾ ಲಿಸ್ಟಿಂಗ್ ಶುಗೇನ್ ಸುಮ್ಮನೆ ಪ್ರೀಮಿಯಮ್ ಏನೋ ಸಿಕ್ಕಂಗೆ ಸಿಕ್ಕಿ ಒಂದೇ ಸಲ ಡೌನ್ ಹೋಗುತ್ತೆ. ಸೊ ಇದೆಲ್ಲ ಅಬ್ಸರ್ವೇಷನ್ ನಂದು. ಸೊ ಇದು ಇದಾಗಿತ್ತು. ಇನ್ನು ಲಾಸ್ಟ್ ವೀಕಿಗೆ ಒಂದು ಬಂದರೆ ಯೂನಿಯನ್ ಬ್ಯಾಂಕು ಪಾಸಿಟಿವ್ ಕೊಟ್ಟಿದೆ, ಬಟ್ 4% ಮೇಲೆ ಹೋಗಲಿಲ್ಲ. ಭಾರತ್ ಎಲೆಕ್ಟ್ರಾನಿಕ್ಸು, ಅರವಿಂದು ಪಾಸಿಟಿವ್ ಕೊಟ್ಟು ಆಮೇಲೆ ನೆಗೆಟಿವ್ ಇದಾಗಿದೆ ಕ್ಲೋಸಿಂಗಲ್ಲಿ. ಸೊ ಬ್ಯಾಂಕ್ ಆಫ್ ಬರೋಡಾ ಫ್ಲ್ಯಾಟ್ ಆಲ್ಮೋಸ್ಟ್ ಕ್ಲೋಸಿಂಗು. BSE ತುಂಬ ಹೈ ಒಂದು ಪಾಸಿಟಿವ್ ಹೋಯಿತು, ನೆಗೆಟಿವ್ ಬಂದು ಆಮೇಲೆ ಹೈ ಹೋಗಿದೆ 10% ಅಷ್ಟು. ಟೋಟಲ್ ಓವರ್ ಆಲ್ ಗೇನು 6.57 ವೀಕ್ಲಿ ಬೇಸಿಸಲ್ಲಿ. ಸೊ ಗ್ಲೆನ್ಮಾರ್ಕು ಸ್ಟಾರ್ಟಿಂಗಿಂದ ನೆಗೆಟಿವ್ ಹೋಯಿತು. ಸೊ ಇದೆಲ್ಲ ಒಂದು ಆ್ಯಕ್ಚುಲಿ ಅದಕ್ಕೆ ಹೇಳಿದ್ದೆ ಇದು. ಸೊ ಪಾಸಿಟಿವ್ ಅಂತ ಅಂದ್ಕೊಂಡಿದ್ರು ಸಹಿತ ನೆಗೆಟಿವ್ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದೆ. ಯಾಕಂದರೆ ಒಂದು ಟಿಪ್ಪಲ್ಲಿ ಕೂತಿರ್ತವೆ, ಹಾಗೆ ಕೊಲಾಪ್ಸ್ ಆಗಿಬಿಡ್ತವೆ. ಹಾಗಾಗಿ ಒಂದು
ನೋಡಿಕೊಂಡು ಟ್ರೇಡ್ ತೊಗೊಬೇಕು. ಸೊ ಪೊಸಿಷನ್ ಇದ್ದವರು ಕ್ಲೋಸ್ ಮಾಡ್ಕೊಬೇಕು ಇನ್ ಕೇಸ್ ರಿವರ್ಸಲ್ ಎಲ್ಲ ಬಂತು ಅಂದ್ರೆ. ಸೊ ಹೆಚ್ ಎ ಎಲ್ ನೆಗೆಟಿವು, ಎಕ್ಸೈಡ್ ನೆಗೆಟಿವು, ಸೊ ಬ್ರಿಟಾನಿಯಾ ಪಾಸಿಟಿವ್ ಕೊಡ್ತು, ಝೈಡಸ್ ತುಂಬ ನೆಗೆಟಿವ್ ಆಗಿ ಒಂದು ಆಲ್ಮೋಸ್ಟ್ ಫ್ಲಾಟಲ್ಲಿ ಕ್ಲೋಸ್ ಆಗಿದೆ, ಮೀನ್ಸ್ 2.89 ಮೈನಸಲ್ಲಿ. ಕೇನಸ್ಸು ರಿಸಲ್ಟ್ ಅಷ್ಟೇನಿದ್ದಿಲ್ಲ, ಹಾಗಾಗಿ ಒಂದು ನೆಗೆಟಿವ್ ಹೋಗಿದೆ. ಎಸ್ ಆರ್ ಎಫ್. ಸೊ ಮಾರ್ಕೆಟ್ಗೆ ಆಲ್ರೆಡಿ ರನ್ ಆಗಿದ್ರೆ ರಿಸಲ್ಟ್ ಬಂದಮೇಲೆ ಡೌನ್ ಬಂದ್ಬಿಡುತ್ತೆ. ಇನ್ ಕೇಸ್ ರನ್ ಆಗಿರಲಿಲ್ಲ ಅಂದರೆ ರಿಸಲ್ಟ್ ಬಂದಮೇಲೆ ಓಡುತ್ತೆ. ಸೊ ಈ ಥರದ್ದೆಲ್ಲ ಇರುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಈ ವಾರದ್ದು ಬರೋದಾದರೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಹೇಳ್ಬಿಡ್ತೀನಿ, ಹಾಗೆ ಒಂದು ನೋಡ್ಕೊಳ್ಳಿ. ಸೊ ಟೋಟಲ್ 22 ಸ್ಟಾಕ್ಸ್ ಇದೆ, ಪ್ಲಸ್ 5 ಸ್ಟಾಕ್ಸ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ನೋಡೋ. ಲಾಂಗ್ ಇನ್ ದ ಸೆನ್ಸು ಶಾರ್ಟ್ ಟು ಮೀಡಿಯಮ್ ರೇಂಜು, ತುಂಬ ಲಾಂಗ್ ಟರ್ಮ್ಗೆ ಅಂತಲ್ಲ. ನೋಡೋಣ ಅದು ಹೆಂಗೆ ರನ್ ಆಗುತ್ತೆ ಅಂತ. ಸೊ ಎ ಬಿ ಬಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಹಿಂಗೆ ಅಂತ. ಸೊ ಸೊ ನನಗೆ ಸದ್ಯಕ್ಕೆ ಎ ಬಿ ಬಿ ಒಂದು ರಿಸಲ್ಟು ಮಿಕ್ಸಡ್ ಆಗಿ ಬಂತಿದೆ. ಆ್ಯಕ್ಚುಲಿ ಒಂದು ಡೆಲಿವರಿ ಅಷ್ಟಾಗಿಲ್ಲ, ಹಾಗಾಗಿ ಒಂದು ನೆಗೆಟಿವ್ ಹೋಗಿದೆ. ಸೊ ರಿಸಲ್ಟ್ 7th ಬಂತು, ಅದಕ್ಕೆ ಮುಂಚೆನೇ ನನಗೆ ಇಲ್ಲಿ ನೆಗೆಟಿವ್ ಕೊಟ್ಬಿಡ್ತು. ಸೂಪರ್ ಟ್ರೆಂಡ್, ಬೇಸಿಕ್ ಸೂಪರ್ ಟ್ರೆಂಡ್ ಏನು ಚೇಂಜ್ ಮಾಡಿಲ್ಲ ಸೆಟ್ಟಿಂಗ್ಸ್, ಅದಕ್ಕೆ ಹಾಕ್ಕೊಳ್ಳಿ ಅನ್ನೋದು. ಸೊ ಹಾಗೆ ಅಬ್ಸರ್ವ್ ಮಾಡಿ. ಇವಾಗ ನಾಳೆ ಓಪನಿಂಗ್ ಹೆಂಗೆ ಅಂದರೆ, ಇವಾಗ 15 ಮಿನಿಟ್ಸಿಗೆ ಬರಬೇಕು ನಾಳೆ ಓಪನಿಂಗಿಗೆ ಲೆಕ್ಕದಲ್ಲಿ. ಎಕ್ಸಾಂಪಲ್ ಸಹಿತ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಸದ್ಯಕ್ಕೆ ಪಾಸಿಟಿವ್ ಅಂತ ತೊಗೊಂಡಿದೆ. ಸೊ ನಾಳೆ ಓಪನಿಂಗು ಲೆಟ್ಸೆ ಈ ಒಂದು 15 ಮಿನಿಟ್ಸು ಮತ್ತೆ ರಿಪೀಟ್ ಆಯಿತು ಅಂತ ಇಟ್ಕೊಳ್ಳೋಣ, ಅಥವಾ ಇದನ್ನೇ ರಿಪೀಟ್ ಆಯಿತು ಅಂತ ಇಟ್ಕೊಳ್ಳೋಣ. ಸೊ ನಾನು ಹೈ ಮಾರ್ಕ್ ಮಾಡ್ಕೊಬೇಕು. ಎಂಟ್ರಿ ಯಾವಾಗ ಆಗುತ್ತೆ ಅಂದರೆ, ಇದು 9:15 ಕ್ಯಾಂಡ್ಲು ಕಂಪ್ಲೀಟ್ ಕ್ಲೋಸ್ ಆಗೋದು 9:30ಗೆ. ಅವು ಒಂದು ಕ್ಯಾಂಡ್ಲು ಫಾರ್ಮ್ ಆಗಿರುತ್ತೆ ಇದು. ಸೊ ನೆಕ್ಸ್ಟ್ ಕ್ಯಾಂಡ್ಲು ಫಾರ್ಮ್ ಆಗೋ ತನಕ ಇದು ಕಂಪ್ಲೀಟ್ ಫಾರ್ಮ್ ಆಗಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕು 9:30 ತನಕ. ಸೊ 9:30 ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿ ಆಯಿತು. ನೆಕ್ಸ್ಟ್ 9:30 ಆದಮೇಲೆ ಅಥವಾ 9:45 ತನಕ ವೆಯ್ಟ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ, ವೀಕ್ಲಿ ಪೊಸಿಷನ್ ತೊಗೊಂಡವರು. ಇಲ್ಲ ನನಗೆ ಶಾರ್ಟ್ ಸಣ್ಣದಾಗಿ ಸಿಕ್ಕಿದ್ರು ಅಂದರೆ 5 ನಿಮಿಷದ ಟೈಮ್ ಫ್ರೇಮಿಗೆ ಬನ್ನಿ. ಸೊ 5 ನಿಮಿಷದಲ್ಲಿ ತುಂಬ ಒಂದು ಸಣ್ಣದಾಗಿ ಹೋಗಿರುತ್ತೆ. ಸೊ ಲೆಟ್ಸೆ ನಾಳೆ ಇದಕ್ಕೆ ಬರೀ. ಸೊ ನಾನು ಹೇಳಿದ್ದೆ ಒಂದು ಹಳೆ ವಿಡಿಯೋ, ಮತ್ತೆ ರಿಪೀಟ್ ಮಾಡ್ತೀನಿ. ವೀಕ್ಲಿ ಪೊಸಿಷನ್ ತೊಗೊಳೋರಿಗೆ, ಮೀನ್ಸ್ ಡೈಲಿ ಪೊಸಿಷನ್ಗೆ 5 ಮಿನಿಟ್ಸು ಟೈಮ್ ಫ್ರೇಮ್ ಇಂಪಾರ್ಟೆಂಟು. ವೀಕ್ಲಿ ಪೊಸಿಷನ್ ತೊಗೊಳೋರಿಗೆ 15 to 30 ಮಿನಿಟ್ಸ್ ರೇಂಜಲ್ಲಿ ಇಂಪಾರ್ಟೆಂಟು. ಮಂತ್ಲಿ ಪೊಸಿಷನ್ ತೊಗೊಳೋರಿಗೆ 30 to 1 ಅವರ್ ರೇಂಜ್. ಮೀನ್ಸ್ ಮೋರ್ ದೆನ್ 30 ಮಿನಿಟ್ಸ್ ತೊಗೊಬೇಕು. 30 ಮಿನಿಟ್ಸ್ ಆಲ್ಸೋ ಫೈನ್. ಸೊ ನಂದು ಇವಾಗ 5 ಮಿನಿಟ್ಸ್ ಕ್ಯಾಂಡ್ಲದು ಹೈ ಆ್ಯಂಡ್ ಲೋ ಮಾರ್ಕ್ ಆಯಿತು ಅಂತ ಇಟ್ಕೊಳ್ಳೋಣ. ಸೊ 9:20ಗೆ ಇದನ್ನು ಮಾಡ್ಕೊಬೇಕು. ಇಲ್ಲ ಅಪ್ ಟು 9:30 ವೇಟ್ ಮಾಡ್ತೀನಿ ಅಂದರೂ ಓಕೆ. ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಬೇಕು. ರೀಟೆಸ್ಟ್ ವೆಯ್ಟ್ ಮಾಡಬೇಕು, ಯಾವ ಸೈಡ್ ರೀಟೆಸ್ಟ್ ಆಗುತ್ತೆ ಅಂತ. ಈಗ ಇದೇ ನನ್ನ ಕ್ಯಾಂಡ್ಲ ಫಸ್ಟ್ ಕ್ಯಾಂಡ್ಲ್ ಆದರೆ ಅಪ್ ಹೋದಂಗೆ ಹೋಗಿ ಇಲ್ಲಿ ಟಚ್ ಆಯಿತು ಅಂದರೆ, ಯಾವ ಸೈಡ್ ಇಲ್ಲಿ ಬ್ರೇಕ್ ಆಯಿತು ಅಂದರೆ ಈ ಸೈಡಲ್ಲಿ ಎಂಟ್ರಿ ತೊಗೊಬೇಕು. ಇಲ್ಲಿ ಇದು ಶಾರ್ಟ್ ಸೈಡ್ಗೆ. ಇನ್ ಕೇಸ್ ಹಿಂಗೆ ರೀಟೆಸ್ಟ್ ಆಯಿತು ಅಂದರೆ ಇಲ್ಲಿ ಲಾಂಗ್ ಸೈಡ್ಗೆ ಎಂಟ್ರಿ ತೊಗೊಬೇಕು ಈ ಇದರಲ್ಲಿ. ಈಗ ಸದ್ಯ ಪೊಸಿಷನಲ್ಲಿ ಲಾಂಗು ಇಲ್ಲ, ಶಾರ್ಟು ಇಲ್ಲ, ಬಟ್ ಇಲ್ಲಿ ನೋಡಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಅದು ಕಂಪ್ಲೀಟ್ ಕ್ಯಾಂಡ್ಲು ಕ್ಲೋಸ್ ಆಗಿಲ್ಲ ಆ್ಯಕ್ಚುಲಾಗಿ. ಸೊ ಒಂದು ಕಂಪ್ಲೀಟ್ ಕ್ಯಾಂಡ್ಲು ಕ್ಲೋಸ್ ಆದಮೇಲೆ ಎಂಟ್ರಿ ತೊಗೊಬೇಕು, ಅಲ್ಲಿ ತನಕ ಎಂಟ್ರಿ ಇಲ್ಲ. ಸೊ ಇಲ್ಲಿ ನೋಡಿ, ಇದೇ ಒಂದು ತೋರಿಸ್ತೀನಿ. ಹಿಂದಿನ ದಿವಸದ್ದು ಒಂದು ತೊಗೊಂಡು ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ. ನಾನು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಫಸ್ಟ್ 5 ಮಿನಿಟ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ನೀವು 5 ಮಿನಿಟ್ಸ್ ಮಾಡ್ತೀರಾ, 15 ಮಿನಿಟ್ಸ್ ಮಾಡ್ತೀರಾ, 30 ಮಿನಿಟ್ಸ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಸೊ ಫಸ್ಟ್ 5 ಮಿನಿಟ್ಸ್ ಹೈ ಆ್ಯಂಡ್ ಲೋ ಇದ್ರದ್ದು ಲೈನೆಲ್ಲ ತೆಗೆದುಬಿಡ್ತೀನಿ ಈಗ, ಬೇಡ ನನಗೆ. ಇನ್ನು ಫಸ್ಟ್ 5 ಮಿನಿಟ್ಸು ಇದು ರೀಟೆಸ್ಟ್ ಆಯಿತು, ಕಂಪ್ಲೀಟಾಗಿ ರೀಟೆಸ್ಟ್ ಆಗಿಲ್ಲ. ಇದು ಕಂಪ್ಲೀಟ್ ಆಚೆ ಹೋಗ್ಬೇಕು. ರೀಟೆಸ್ಟ್ ತೊಗೊಂಡ್ರೆ ಇಲ್ಲೇ ಎಂಟ್ರಿ ತೊಗೊಂಡಿದೆ, ಮತ್ತೆ ಒಂದು ಇದರಲ್ಲೇ ಒಂದು ಕೆಳಗೆ ಬರ್ತಿತ್ತು.
ಸೊ ಕಂಪ್ಲೀಟ್ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಅದೊಂದು ರೀಟೆಸ್ಟ್ ಅಂತ ಕನ್ಸಿಡರ್ ಆಗಬೇಕು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಸೊ ನನಗೆ ನೋಡಿ ಪದೇ ಪದೇ ಹಿಟ್ ಆಗುತ್ತೆ ಅಂತ ಹೇಳಿದೆ. ಸೊ ನಾನು ಇಲ್ಲಿಂದ ಇಲ್ಲಿಗೆ ಎಂಟ್ರಿ ತೊಗೊಂಡ್ರೆ ತಿರ್ಗಾ ವಾಪಸ್ ಒಳಗೆ ಬಂದ್ಬಿಡ್ತು. ಸ್ಟಿಲ್ ಈ ಒಂದು ಇದರಲ್ಲಿ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಈ ಒಂದು ಪ್ರೈಸ್ ಏನಿದೆ ಇಲ್ಲಿ ಎಂಟ್ರಿ ಆಗಿರುತ್ತೆ, ನಂದು 45 ಪಾಯಿಂಟ್ಸ್ ಸಿಕ್ಕಿರುತ್ತೆ, ಸಣ್ಣದಾಗಿ ಲಾಭ ಆಗಿರುತ್ತೆ. ಬಿಗ್ ಮೂಮೆಂಟ್ ಸಿಗಲ್ಲ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಕೆಲವು ದಿವಸ ಟ್ರೇಡ್ ಸಿಗದೆ ಇದ್ರೂ ಪರವಾಗಿಲ್ಲ, ಬಿಟ್ಬಿಡ್ಬೇಕು. ಯಾಕಂದರೆ ನೋಡಿ ಆಲ್ರೆಡಿ ಗ್ಯಾಪ್ ಡೌನ್ ಆಗಿತ್ತು. ಸೊ ಎಲ್ಲ ರೇಂಜ್ ಇದರಲ್ಲೇ ಆಟ ಆಡಿದೆ. ಸೊ ನನಗೆ ಟ್ರೇಡ್ ಸಿಕ್ಕಿಲ್ಲ, ಸಣ್ಣದಾಗಿ ಇಲ್ಲಿ ಎಂಟ್ರಿ ಸಿಕ್ತು, ಇಲ್ಲೊಂದು ಎಂಟ್ರಿ ಸಿಕ್ತು ಅಷ್ಟೇ, 45 ಪಾಯಿಂಟ್ಸ್. ಇನ್ನು ಮಿಕ್ಕಿದ್ದಲ್ಲ ಒಂದಿದು. ಸೊ ಹಿಂದಿನ ದಿವಸ ಹಿಂದಿನ ದಿವಸ ನೋಡೋಣ ಹೆಂಗೆ ಹೋಗಿದೆ ಅಂತ. ಪ್ರತಿ ದಿವಸನೂ ಎಲ್ಲ ಸ್ಟಾಕಲ್ಲೂ ಎಲ್ಲ ಥರದಲ್ಲೂ ಸಿಗುತ್ತೆ ಅಂತಿಲ್ಲ, ಒಂದೊಂದ್ಸಲಿ ಒಂದೊಂದು ಥರ ಸಿಗುತ್ತೆ. ಬಟ್ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾ ಇರಿ, ಯಾವ ಸೈಡ್ ಸಿಗುತ್ತೆ ನೋಡಬೇಕು. ಇದು ಫಸ್ಟ್ 5 ಮಿನಿಟ್ಸ್ ಯಾವ ಕಡೆ ಬ್ರೇಕ್ ಆಯಿತು, ಎಲ್ಲೂ ಇಲ್ಲ, ಎಲ್ಲೂ ಬ್ರೇಕ್ ಆಗಿಲ್ಲ, ರೇಂಜ್ ಬೌಂಡ್. ವಾಪಸ್ ಇಲ್ಲಿ ರೀಟೆಸ್ಟ್ ಎಂಟ್ರಿ ಸಿಕ್ತು, ಇಲ್ಲಿ ತಗೊಬೋದು. ಬಟ್ ಚಾನ್ಸಸ್ ಆಫ್ ಹಿಟ್ಟಿಂಗ್ ಸ್ಟಾಪ್ ಲಾಸ್ ತುಂಬ ಜಾಸ್ತಿ. ನಾನು ಒಂದು ದಿವಸ ಇಲ್ಲ, ಎರಡನೇ ದಿವಸ ಇಲ್ಲಿ ಸಹಿತ ಬಂದಾಗ ಒಂದು ಕಂಪ್ಲೀಟ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಎಲ್ಲೂ ಇಲ್ಲ. ಇಲ್ಲ ನಾನು ರಿಸ್ಕ್ ತೊಗೊತೀನಿ ಅಂದರೆ ಇಲ್ಲಿ ರೀಟೆಸ್ಟ್ ಆಯಿತು, ಎಂಟ್ರಿ ತೊಗೊಂಡು ರಿವರ್ಸ್ ಹೊಡೆಯೋದು, ಈ ಕಡೆ ರೀಟೆಸ್ಟ್ ಆಯಿತು, ಇಲ್ಲಿ ಒಂದು ಇದಾಗತ್ತೆ. ನೀವು ಅದನ್ನು ಮಾಡ್ಬೋದು, ಬಟ್ ಹುಷಾರಾಗಿರಬೇಕು, ಸ್ಟಾಪ್ ಲಾಸ್ ಹಿಟ್ ಆಗ್ತವೆ. ಕಂಪ್ಲೀಟ್ ಆಚೆ ಬಂದರೆ ನಿಮಗೆ ಸೇಫ್ ಗೇಮ್. ಇಲ್ಲಿ ನೋಡಿ, ಇಲ್ಲಿ ರೀಟೆಸ್ಟ್ ಆಯಿತು, ಇಲ್ಲಿ ಎಂಟ್ರಿ ಸಿಕ್ತು, ಆಲ್ಮೋಸ್ಟ್ ಸೇಮ್ 45 ಪಾಯಿಂಟ್ಸ್, ಅದೇ ಸೇಮ್. ಹಾಗಾಗಿ ನೋಡಬೇಕು, ಇದು ಬಿಗ್ ಮೂಮೆಂಟ್ ಇಲ್ಲ ಅಂದರೆ ಇದು ಡಿಕ್ಸನ್ ಅಂತ ಅದರಲ್ಲಿ ಇರ್ತವೆ, ಅಬ್ಸರ್ವ್ ಮಾಡಬೇಕು. ಫಸ್ಟ್ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ವರ್ಕ್ ಮಾಡಿದ್ರೆ ತುಂಬ ಒಂದು ಫಸ್ಟ್ ಕ್ಯಾಂಡ್ಲು ತುಂಬ ದೊಡ್ಡದಿರುತ್ತೆ. ಯಾವ ಸೈಡ್ ಬ್ರೇಕ್ ಆಗುತ್ತೋ ರೀಟೆಸ್ಟ್ ಆಗುತ್ತೋ ತೊಗೊಂಬಿಡಿ. ಇಲ್ಲಿ ಎಂಟ್ರಿ, ಇಲ್ಲಿ ರೀಟೆಸ್ಟ್, ಇಲ್ಲಿ ಒನ್ಸ್ ಕಂಪ್ಲೀಟ್ ಆಚೆ ಬಂತು ಎಂಟ್ರಿ ತಗೊಳ್ಳಿ. ಇಲ್ಲಿ ಎಂಟ್ರಿ ತೊಗೊಂಡ್ರೆ ಇಲ್ಲಿಂದ ಇಲ್ಲಿ ತನಕ ಕ್ಯಾಪ್ಚರ್ ಆಗಿರೋದು. ಸೊ ಇಲ್ಲಿಂದ ಇಲ್ಲಿಗೆ ಬಂದರೆ ನನಗೆ ಹಾರ್ಡ್ಲಿ 120 ಪಾಯಿಂಟ್ಸ್. ಅದೇ ಇಲ್ಲಿಂದ ನಾನು ಎಂಟ್ರಿ ತೊಗೊಂಡಿದ್ರೆ 170 ಪಾಯಿಂಟ್ಸ್. ಸೊ 1:1, 1:2 ತನಕ, ಇವನ್ 1:3 ತನಕ ನೀವು ಕ್ಯಾಪ್ಚರ್ ಮಾಡ್ಕೊಬೋದು. ಸೊ ನಾರ್ಮಲ್ ಆಗಿ ಈ ಒಂದು ಸ್ಟಾಪ್ ಲಾಸ್ ಹೆಂಗೆ ಡಿಸೈಡ್ ಮಾಡ್ತೀನಿ, ಈ ಕ್ಯಾಂಡ್ಲಿಗಿಂತ ನೆಕ್ಸ್ಟ್ ಕ್ಯಾಂಡ್ಲ್ ಕ್ಲೋಸರ್ ಇಲ್ಲೆಲ್ಲೋ ಇಡಬೇಕಷ್ಟೆ. ಇಷ್ಟು ಇಟ್ಕೊಂಡು ನೀವು ಆಟ ಆಡಿದ್ರೆ ಯಾವುದೇ ಒಂದು ಕ್ಯಾಂಡ್ಲು ಕ್ಲೋಸ್ ಆಗಲ್ಲ ಕೆಳಗಡೆ. ಯೂಶಲಿ ಸೇಫರ್ ಸೈಡ್ ಅಂದ್ರೆ ಇಲ್ಲಿಗೆ ಇಡ್ತಾರೆ, ಸೊ ಯಾವುದು ಇದಾಗಲ್ಲ. ಸೊ ಒಂದೇ ದಿವಸ ಅದ್ರಲ್ಲಿ ಬರಲ್ಲ, ಸ್ವಲ್ಪ ಟ್ರೈ ಮಾಡ್ತಾ ಇರಬೇಕು. ಸೊ ವಾಚ್ ಲಿಸ್ಟ್ ನೋಡೋಣ. ABB ಸದ್ಯಕ್ಕೆ ಇದನ್ನ ವೀಕ್ಲಿ ಇದಕ್ಕೆ ನೋಡೋದ್ರಿಂದ 15 ಮಿನಿಟ್ಸ್ ಮಿನಿಮಮ್ ಹಾಕೋಣ, ಅಥವಾ 30 ಮಿನಿಟ್ಸ್ ಆದರೂ ಓಕೆ. ಶಾರ್ಟ್ ಸೈಡಲ್ಲಿದೆ ಅದಾನಿ, ಶಾರ್ಟ್ ಸೈಡ್ ಇದೆ ಅದಾನಿ ಎಂಟರ್ಪ್ರೈಸ್. ಲಾಂಗ್ ಸೈಡ್ ಎಂಟ್ರಿ ಹೋಗ್ತಿದೆ ಆಂಬರು, ಈಗ ದೊಡ್ಡ ಫಾಲ್ ಆಗಿ ಒಂದು ಲಾಂಗ್ ಇದಕ್ಕೆ ಹೋಗ್ತಾ ಇದೆ. ನೋಡ್ಬೇಕು ಮತ್ತೆ ಇದು ಕೆಳಗಡೆ ಹೋಗುತ್ತಾ ಅಂತ. ಫಸ್ಟ್ 15 ಮಿನಿಟ್ಸ್ ನಿಮ್ಗೆ ಡಿಸೈಡಿಂಗ್. ಅರಬಿಂದೋ ನೆಗೆಟಿವ್ ಇದೆ, ಭಾರತಿ ಏರ್ಟೆಲ್ ನೆಗೆಟಿವ್ ಅಲ್ಲಿದೆ, CG ಪವರ್ ಪಾಸಿಟಿವ್ ಹೋಗ್ತಾ ಇದೆ, ಬಟ್ ಸಪೋರ್ಟ್ ತಗೊಂತಿದೆ. ರೀಟೆಸ್ಟ್ ಹೋದ್ರೆ ಏನಾಗುತ್ತೆ ನೋಡಬೇಕು. ಚೋಳಮಂಡಲ್ ಫೈನಾನ್ಸ್ ಇನ್ವೆಸ್ಟ್ಮೆಂಟ್ ಪಾಸಿಟಿವ್ ಇದೆ, ರೀಟೆಸ್ಟ್ ಆಗುತ್ತೆ, ಇಲ್ಲಿ ಎಂಟ್ರಿ ತೊಗೊಬೇಕು. ಬೆಸ್ಟ್ ಝೋನು 1688, ಅದು ಒಂದು ಇದು ಬಂದಾಗ ಎಂಟ್ರಿ ತೊಗೊಬೇಕು. ಸೊ ಮಿನಿಮಮ್ 1:2, 1:3 ಈ ಥರ ಕ್ಯಾಪ್ಚರ್ ಮಾಡೋದು. ಕ್ಯಾಮ್ಸ್ ಚೆನ್ನಾಗಿದೆ, ಪಾಸಿಟಿವ್ ಸೈಡ್ ಹೋಗ್ತಿದೆ. ಡೆಲಿವರಿ ನೆಗೆಟಿವ್ ಸೈಡ್ ಹೋಗ್ತಿದೆ. ಐಷರ್ ಮೋಟಾರ್ಸು ಪಾಸಿಟಿವ್ ಹೋಗ್ತಾ ಇದೆ. ಹುಡ್ಕೋ ಪಾಸಿಟಿವ್ ಹೋಗ್ತಾ ಇದೆ. ಇಂಡಸ್ ಬ್ಯಾಂಕು ಪಾಸಿಟಿವ್ ಹೋಗ್ತಾ ಇದೆ, ಬಟ್ ರೀಟೆಸ್ಟ್ ಆದಾಗ 792, 796, 793 ಈ ರೇಂಜಲ್ಲಿ ತೊಗೊಬೇಕು. ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಗೇನ್ ಪಾಸಿಟಿವ್ ಹೋಗ್ತಾ ಇದೆ. ಲುಪಿನ್ ನೆಗೆಟಿವ್ ಹೋಗ್ತಾ ಇದೆ.
ಮಸ್ಗನ್ ಡಾಕ್ ಪಾಸಿಟಿವ್ ಹೋಗ್ತಾ ಇದೆ. NMDC ಪಾಸಿಟಿವ್ ಇದೆ. PB ಫಿನ್ಟೆಕ್ ಪಾಸಿಟಿವ್ ಸಪೋರ್ಟ್ ಆಗ್ತಾ ಹೊಂಟಿರುತ್ತೆ, ಅಲ್ಲಿಂದ ಒಂದು ಬಿಗ್ ಜಂಪ್ ಬರುತ್ತೆ, ಅಬ್ಸರ್ವ್ ಮಾಡಿ. PG ಎಲೆಕ್ಟ್ರೋಪ್ಲಾಸ್ಟ್ ನೆಗೆಟಿವ್ ಇದೆ. ಸೋಲಾರ್ ಇಂಡಸ್ಟ್ರೀಸ್ ಸೋಲಾರ್ ಇಂಡಸ್ಟ್ರೀಸ್ ಪಾಸಿಟಿವ್ ಹೋಗ್ತಾ ಇದೆ. ಯೂನೋ ಮಿಂಡಾ ನೆಗೆಟಿವ್ ಹೋಗ್ತಾ ಇದೆ. UPL ಪಾಸಿಟಿವ್ ಹೋಗ್ತಾ ಇದೆ. ವಾರನ್ ಬೆವರೇಜಸ್ ಪಾಸಿಟಿವ್ ಎಂಟ್ರಿ ಆಗ್ತಿದೆ, ಬಟ್ ಟ್ರೈ ಮಾಡಿ, ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡ್ಬೇಡ ಅನ್ಸಲಿ. ಸೊ ಲೋಯರ್ ದ ಟೈಮ್ ಫ್ರೇಮಲ್ಲಿ ಬೇರೆ ಬರುತ್ತೆ, ಹೈಯರ್ದು ಹೋದಾಗ ಬರುತ್ತೆ ಬೇರೆ. ಸೊ 15ಅಲ್ಲಿ ಪಾಸಿಟಿವ್ ಇದೆ, 3 ಮಿನಿಟ್ಸಲ್ಲೂ ಪಾಸಿಟಿವ್ ಇದೆ. ಸೊ ಈ ಥರ ಎಲ್ಲ ನೋಡಿಕೊಂಡು ಸರಿಯಾಗಿ ಟ್ರೇಡ್ ತೊಗೊಳ್ಳಿ. ಸೊ ಇಂಟರ್ಡೇ ಪ್ಲೇಯರ್ ಆದಷ್ಟು 1 to 3 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇರಿ. ಸ್ವಲ್ಪ ವೀಕ್ಲಿ ಪೊಸಿಷನ್ ಹೋಗೋರು 5 to 15 ಮಿನಿಟ್ಸು, ಇಲ್ಲ ಮಂತ್ಲಿಗೆ ಹೋಗೋರು 15 to 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದ್ದು ವರ್ಕ್ ಮಾಡಬೇಕಾಗುತ್ತೆ. ಇದಾಗಿತ್ತು ಈ ವಾರದ ಒಂದು ವಿಡಿಯೋ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು ಹೇಳ್ತೀನಿ. ಏನೇ ಒಂದು ಡೌಟ್ಸ್ಗಳು, ಸಂದೇಹಗಳು ಏನೇ ಇದ್ರು ಒಂದು ಮೆಸೇಜ್ ಹಾಕಿ, ವಾಟ್ಸಪ್ ಮಾಡಿ, ನಂಬರ್ ಕಾಣಿಸ್ತಿದೆ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.